ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಹಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. हे कृष्ण करुणा सिंधु दीनबंधु जगत्पते गोपेशा गोपिका कांता राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने. नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे. जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे 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 राम 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 हरे हरे. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾವು ಮೊದಲನೆಯ ಸ್ಕಂದದ 2ನೇ ಅಧ್ಯಾಯದ ಅಧ್ಯಯನವನ್ನು ಮಾಡಲಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ದೈವತ್ವ ಮತ್ತು ದೈವಿ ಸೇವೆ. ಒಟ್ಟು 34 ಶ್ಲೋಕಗಳು ಇರುವಂತಹ ಈ ಅಧ್ಯಾಯ. ಇದರಲ್ಲಿ ಕಳೆದ ಅಧ್ಯಾಯದಲ್ಲಿ ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಋಷಿಗಳು ಕೇಳಿರುವಂತಹ ಪ್ರಶ್ನೆಗಳೇನಿದೆ ಅದಕ್ಕೆ ಸೂತ ಗೋಸ್ವಾಮಿಗಳು ಉತ್ತರವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ರೀತಿಯಾಗಿ ಅವರು ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನಾವು ಇವತ್ತು ಈ ದಿನದ ತರಗತಿಯಲ್ಲಿ ನೋಡೋಣ. ಶ್ರೀಮದ್ ಭಾಗವತಂ ಕನ್ನಡದಲ್ಲಿ ಆಧ್ಯಾತ್ಮ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಗಳು ಸೇರಿಕೊಂಡು ಮಾಡ್ತಾ ಇರುವಂತಹ ಈ ತರಗತಿ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶಿಲ ಪ್ರಭುಪಾದ ಕಿ ಜೈ. ಶಿಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಾವು ಈ ಒಂದು ತರಗತಿಯನ್ನ ಮಾಡ್ತಾ ಇರುವಂತಹದ್ದು. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಇದರಲ್ಲಿ ತಾವು ಅನೇಕ ಸೇವೆಗಳನ್ನ ಪಡೆದುಕೊಳ್ಳಬಹುದು. ನಿಮ್ಮಲ್ಲಿ ಶ್ರೀಮದ್ ಭಾಗವತವು ಇಲ್ಲದೆ ಹೋದ್ರೆ ಈ ಒಂದು ವೆಬ್ಸೈಟ್ ನ ಮುಖಾಂತರ ನಿಮ್ಮ ಮನೆಗೆ ಶ್ರೀಮದ್ ಭಾಗವತವನ್ನ ತರಿಸಿಕೊಳ್ಳಬಹುದು. ಶ್ರೀಮದ್ ಭಾಗವತ ಪುಸ್ತಕಕ್ಕೆ ಮತ್ತೆ ಭಗವಂತನಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಇದನ್ನ ಸೂತ ಗೋಸ್ವಾಮಿಗಳು ಕೂಡ ಮುಂದಕ್ಕೆ ಹೇಳಲಿಕ್ಕಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಶ್ರೀಮದ್ ಭಾಗವತದ ಒಂದು ಗ್ರಂಥ ಇರಬೇಕು. ಅದರ ಸಂಪೂರ್ಣ ಒಂದು ಗ್ರಂಥದ 18 ಪುಸ್ತಕಗಳು 12 ಸ್ಕಂದಗಳಲ್ಲಿ ಅದನ್ನ ತಾವು ಪಡೆದುಕೊಳ್ಳಬಹುದು. ಹಾಗೆಯೇ ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಪ್ರಾರಂಭವಾಗುವಂತಹ 18 ದಿನಗಳ ಭಗವದ್ಗೀತಾ ತರಗತಿಗೂ ಕೂಡ ತಮಗೆಲ್ಲರಿಗೂ ಸ್ವಾಗತ. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು ಈ ಬೇರೆ ಬೇರೆ ಭಾಷೆಗಳಲ್ಲಿ ಈ ಶ್ರೀಮದ್ ಭಾಗವತವು ಲಭ್ಯ ಇದೆ. ಈಗ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನ ನಾವು ಪ್ರಾರಂಭ ಮಾಡೋಣ. ಮೊದಲನೆಯ ಶ್ಲೋಕದಿಂದ. ಓಂ ನಮೋ ಭಗವತೆ ವಾಸುದೇವಾಯ. ದ್ವಿತೀಯೋಧ್ಯಾಯಃ. ವ್ಯಾಸ ಉವಾಚ. ಇತಿ ಸಂಪ್ರಶ್ನ ಸಂಹೃಷ್ಟೋ ವಿಪ್ರಾಣಾಂ ರೌಮಹರ್ಷಿಣಿಃ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತುಂ ಉಪಚಕ್ರಮೇ. ಅನುವಾದ. ವ್ಯಾಸರು ನುಡಿದರು,
ರೋಮಹರ್ಷಣರ ಪುತ್ರರಾದ ಉಗ್ರಶ್ರವರು ಅಂದರೆ ಸೂತಮುನಿಗಳು ಬ್ರಾಹ್ಮಣರ ಸಮರ್ಪಕವಾದ ಪ್ರಶ್ನೆಗಳಿಂದ ಸಂತೋಷಗೊಂಡು ಅವರನ್ನು ಅಭಿನಂದಿಸಿ ಹೀಗೆ ಉತ್ತರಿಸತೊಡಗಿದರು. ಪ್ರಶ್ನೆಗಳು ಸಮರ್ಪಕವಾಗಿದ್ರೆ ಅದನ್ನ ಉತ್ತರಿಸಲಿಕ್ಕೆ ತುಂಬಾ ಸಂತೋಷವಾಗ್ತದೆ. ಯಾರಾದ್ರೂ ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ ಹೇಳಿದ್ರೆ ಆ ಪ್ರಶ್ನೆಯನ್ನ ಉತ್ತರಿಸುವ ಮುಖಾಂತರ ಆ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲದೆ ಅದನ್ನು ಕೇಳಿಸಿಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂತಹ ಉತ್ತರವನ್ನ ಕೊಡ್ಲಿಕ್ಕೆ ನಮಗೆ ಒಂದು ಅವಕಾಶವು ದೊರಕುತ್ತದೆ. ಅದೇ ರೀತಿಯಾಗಿ ಭಗವದ್ಗೀತೆಯಲ್ಲಿಯೂ ಅರ್ಜುನನು ಕೇಳುವಂತಹ ಸಮರ್ಪಕವಾದ ಪ್ರಶ್ನೆಗಳಿಂದ ಶ್ರೀಕೃಷ್ಣನು ಅರ್ಜುನನ ಮುಖಾಂತರವಾಗಿ ಆ ಗೀತಾಮೃತವನ್ನ ನಮಗೆಲ್ಲರಿಗೂ ಬೋಧಿಸಿದ್ದಾನೆ. ಇಲ್ಲಿಯೂ ಕೂಡ ನಾವು ಅದೇ ರೀತಿಯಾದ ಒಂದು ಸಂಭಾಷಣೆಯನ್ನ ಕಾಣಬಹುದು. ಶೌನಕಾದಿ ಋಷಿಗಳು ಕೇಳುವಂತಹ ಉತ್ತಮವಾದ ಪ್ರಶ್ನೆಗಳು, ಸಮರ್ಪಕವಾದಂತಹ ಪ್ರಶ್ನೆಗಳು ಅಥವಾ ಪರಿಪೂರ್ಣವಾದ ಪ್ರಶ್ನೆಗಳು ಏನಿದೆ ಅದಕ್ಕೆ ಸೂತ ಗೋಸ್ವಾಮಿಗಳು ಉತ್ತರವನ್ನ ಕೊಡ್ತಾರೆ. ಆ ಮುಖಾಂತರ ಆ ಪ್ರಶ್ನೆಗಳಿಗೆ ನಾವು ಕೂಡ ಉತ್ತರವನ್ನ ಕಂಡುಕೊಳ್ಳುತ್ತೇವೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಕೇಳಲೇಬೇಕಾದಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳುವ ಮುಖಾಂತರವೇ ನಮ್ಮ ಜೀವನವನ್ನ ನಾವು ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಸಾಧ್ಯ. ಈಗ ಮೊದಲನೇದಾಗಿ ಸೂತ ಗೋಸ್ವಾಮಿಗಳು ತಮ್ಮ ಗುರುಗಳನ್ನ ನೆನಪು ಮಾಡಿಕೊಳ್ಳುತ್ತಾರೆ. ಸೂತ ಗೋಸ್ವಾಮಿಗಳು ಈಗ ಹೇಳಲಿಕ್ಕೆ ಹೊರಟಿರುವಂತಹ ವಿಚಾರ ಅದು ತುಂಬಾ ಗಂಭೀರವಾದಂತಹ ವಿಚಾರ. ಆದ ಕಾರಣಕ್ಕಾಗಿ ಅವರು ತಮ್ಮ ಗುರುಗಳ ಒಂದು ಆಶೀರ್ವಾದವನ್ನ ಪಡೆದು ತಮ್ಮ ಮಾತುಗಳನ್ನ ಪ್ರಾರಂಭಿಸ್ತಾರೆ. ನಾವು ಕೂಡ ಹೇಗೆ ತರಗತಿಯ ಪ್ರಾರಂಭದಲ್ಲಿ ಆ ಮಂಗಳಾಚರಣೆಯನ್ನ ಹೇಳುವ ಮುಖಾಂತರ ಇಡೀ ಗುರು ಪರಂಪರೆಗೆ ಅದು ಕೊನೆಗೆ ಶ್ರೀಕೃಷ್ಣನ ಪಾದಕಮಲದಲ್ಲಿ ಹೋಗಿ ಸೇರುವಂತಹದ್ದು. ಹಾಗೆ ಗುರು ಪರಂಪರೆ ಮತ್ತು ಶ್ರೀಕೃಷ್ಣ ಎಲ್ಲರಿಗೂ ಕೂಡ ಪ್ರಣಾಮಗಳನ್ನ ಮಾಡಿ ನಾವು ನಮ್ಮ ಅಧ್ಯಯನವನ್ನು ಪ್ರಾರಂಭ ಮಾಡ್ತೇವೆ. ಹಾಗೆಯೇ ಸೂತ ಗೋಸ್ವಾಮಿಗಳು ಕೂಡ ತಮ್ಮ ಗುರುಗಳಾದಂತಹ ಆ ಶುಕದೇವ ಗೋಸ್ವಾಮಿಗಳನ್ನ ನೆನಪು ಮಾಡಿಕೊಳ್ತಾರೆ. ಅದನ್ನ ಈಗ ನಾವು ಮುಂದಕ್ಕೆ ನೋಡೋಣ. 2ನೇ ಶ್ಲೋಕದಲ್ಲಿ ಸೂತ ಉವಾಚ ಯಂ ಪ್ರವ್ರಜಂತಮನುಪೇತಮುಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರ್ವೋಭಿನೇದು ಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಅನುವಾದ. ಸೂತ ಮುನಿಗಳು ನುಡಿದರು, ಪ್ರತಿಯೊಬ್ಬರ ಹೃದಯಾಂತರಾಳದಿಂದ ಸ್ಫೂರ್ತಿಯನ್ನು ಉಕ್ಕಿಸುವ ಆ ಮಹರ್ಷಿಗೆ ಅಂದ್ರೆ ಶುಕಮುನಿಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಳದೆ ಅಥವಾ ಉಚ್ಚವರ್ಣದವರ ಧಾರ್ಮಿಕ ವಿಧಿಯನ್ನು ಪಾಲಿಸದೆ ಮನೆ ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಲು ಹೊರಟು ಹೋದರು. ಆಗ ಅವರ ತಂದೆ ವೇದವ್ಯಾಸರು ಮಗನ ಅಗಲಿಕೆಯಿಂದ ಕಂಗಾಲಾಗಿ ಓ ನನ್ನ ಮಗನೇ ಎಂದು ಜೋರಾಗಿ ಕೂಗಿಕೊಂಡರು. ನಿಜಕ್ಕೂ ಅದೇ ಅಗಲಿಕೆಯ ಭಾವವನ್ನು ತಳೆದ ಮರಗಳು ಕೂಡ ದುಃಖತಪ್ತ ತಂದೆಯ ಪ್ರತಿಕ್ರಿಯೆಯನ್ನು ಪ್ರತಿಧ್ವನಿಸಿದವು. ಶ್ರೀಮದ್ ಭಾಗವತದಲ್ಲಿ ಈ ಒಂದು ಶ್ಲೋಕ ಬಹಳ ಪ್ರಮುಖವಾದದ್ದು. ಇಲ್ಲಿ ಶುಕದೇವ ಗೋಸ್ವಾಮಿಗಳ ಆ ಒಂದು ಹುಟ್ಟಿನ ಕುರಿತಾಗಿ ನಾವು ಸ್ವಲ್ಪ ತಿಳಿದುಕೊಳ್ಬೇಕು. ಶುಕದೇವ ಗೋಸ್ವಾಮಿಗಳು ಯಾರು ಅಂತ ಹೇಳಿದ್ರೆ ಆ ಒಂದು ಗೋಲೋಕ ವೃಂದಾವನದಲ್ಲಿ ಇರುವಂತಹ ಗಿಳಿ, ಶುಕ ಮತ್ತೆ ಶಾರಿ ಅನ್ನುವಂತಹ 2 ಗಿಳಿಗಳು. ಅದರಲ್ಲಿ ಶುಕ ಅನ್ನುವಂತಹ ಗಿಳಿ ಅದು ಯಾವಾಗಲೂ ಶ್ರೀಕೃಷ್ಣನ ಗುಣಗಾನವನ್ನ ಮಾಡ್ತಾ ಇರುವಂತಹದ್ದು. ಹಾಗಾಗಿ ರಾಧಾರಾಣಿಗೆ ಬಹಳ ಪ್ರಿಯವಾದದ್ದು. ಶಾರಿ ಅನ್ನುವಂತಹ ಇನ್ನೊಂದು ಗಿಳಿ ಅದು ರಾಧಾರಾಣಿಯ ಗುಣಗಾನವನ್ನ ಮಾಡುವಂಥದ್ದು. ಹೀಗೆ ಶುಕ ಮತ್ತೆ ಶಾರಿ 2 ಗಿಳಿಗಳಲ್ಲಿ ಇದು ಶುಕ ಗಿಳಿ. ಆ ಗಿಳಿಯೇ ಇಲ್ಲಿ ಶುಕದೇವ ಗೋಸ್ವಾಮಿಗಳಾಗಿ ಬಂದಿರುವಂತದ್ದು ಶ್ರೀಕೃಷ್ಣನ ವರ್ಣನೆಯನ್ನ ನಮಗೋಸ್ಕರ ಮಾಡ್ಲಿಕ್ಕೆ. ಅಂತಹ ಮುಕ್ತ ಪುರುಷ ಶುಕದೇವ ಗೋಸ್ವಾಮಿಗಳು. ಅವರು ಈ ಭೌತಿಕ ಪ್ರಪಂಚಕ್ಕೆ ಸೇರಿದವರಲ್ಲ. ಅವರಿಗೆ ಯಾವುದೇ ಭೌತಿಕ ವಿಚಾರಗಳಲ್ಲಿ ಮೋಹವೂ ಇಲ್ಲ. ಹಾಗೆಯೇ ವೇದವ್ಯಾಸರ ಮಗನಾಗಿ ಬಂದಿದ್ದಾರೆ. ವೇದವ್ಯಾಸರ ಪತ್ನಿಯ ಗರ್ಭದಲ್ಲಿರುವಾಗಲೇ ಅವರಿಗೆ ತಿಳಿದಿದೆ, ನಾನು ಈ ಪ್ರಪಂಚಕ್ಕೆ ಕಾಲಿಟ್ರೆ ಅಂದ್ರೆ ಜನ್ಮವನ್ನ ತಳೆದ್ರೆ, ಸಾಮಾನ್ಯವಾಗಿ ಜನರು ಜನ್ಮವನ್ನ ತಳೆದಾಗ
ತಾವು ಹಿಂದೆ ಏನಾಗಿದ್ರು ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಈ ಪ್ರಪಂಚದ ಒಂದು ಭಾಗವಾಗಿ ಬಿಡ್ತಾರೆ. ಆ ಮಾಯೆ ಮೋಹ ಅನ್ನುವಂಥದ್ದು ನಮ್ಮನ್ನು ಆವರಿಸಿ ಬಿಡ್ತದೆ. ಹಾಗಾಗಿ ಶುಕದೇವ ಗೋಸ್ವಾಮಿಗಳು ತಮ್ಮ ತಾಯಿಯ ಗರ್ಭದಿಂದ ಹೊರಗೆ ಬರುವುದೇ ಇಲ್ಲ ಅಂತ ಹೇಳಿ ನಿರ್ಧರಿಸಿ ಬಿಡ್ತಾರೆ. ಆಗ ಶ್ರೀಕೃಷ್ಣನೇ ಸ್ವತಃ ಬಂದು ಅವರಿಗೆ ಒಂದು ಆಶ್ವಾಸನೆಯನ್ನ ಆಶೀರ್ವಾದವನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ನೀನು ಹೊರಗೆ ಬಂದ ಮೇಲೆ ನಿನಗೆ ಮಾಯೆಯು ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ, ನಿನ್ನನ್ನು ಅದು ಆವರಿಸುವುದಿಲ್ಲ, ಆದ್ದರಿಂದ ನೀನು ಹೊರಗೆ ಬರಬಹುದು ಅಂತ ಹೇಳಿ ಶ್ರೀಕೃಷ್ಣನು ಒಂದು ಆಶ್ವಾಸನೆಯನ್ನು ಕೊಟ್ಟ ನಂತರ ಶುಕದೇವ ಗೋಸ್ವಾಮಿಗಳು ತಮ್ಮ ತಾಯಿಯ ಗರ್ಭದಿಂದ ಹೊರಗೆ ಬರ್ತಾರೆ. ಹಾಗೆ ಹೊರಗೆ ಬಂದಂತಹ ಅವರು ಮನೆಯಲ್ಲಿ ಉಳಿದುಕೊಳ್ಳುವುದಿಲ್ಲ, ಯಾಕಂದ್ರೆ ಯಾವುದೇ ಬಂಧನ ಇಲ್ಲ. ಯಾವ ಬಂಧನವೂ ಇಲ್ಲದಂತಹ ವ್ಯಕ್ತಿಗೆ ಈ ಮೋಹ ಯಾವುದು ಕೂಡ ಕವಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಸೀದಾ ಮನೆ ಬಿಟ್ಟು ಹೊರಟು ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಳದೆ ಆ ಹುಟ್ಟಿದ ಹಾಗೆ. ಈಗ ಒಂದು ಮಗು ಹುಟ್ಟುವಾಗ ಅದಕ್ಕೇನೂ ತಿಳಿದಿರುವುದಿಲ್ಲ, ಒಂದು ಜಂತುವಿನ ಹಾಗೆ. ಜನ್ಮನ ಜಾಯತೆ ಜಂತುಹು ಅಥವಾ ಜನ್ಮನ ಜಾಯತೆ ಶೂದ್ರ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಒಂದು ವಯಸ್ಸಿನಲ್ಲಿ ಅಥವಾ ಆ ಹುಟ್ಟಿದ ಮಗುವಿಗೆ ಯಾವ ವಿಚಾರಗಳು ಕೂಡ, ಯಾವುದೇ ಜ್ಞಾನವೂ ಕೂಡ ಇರುವುದಿಲ್ಲ. ಜನ್ಮನ ಜಾಯತೆ ಜಂತುಹು. ಆಮೇಲೆ ಸಂಸ್ಕಾರಾತ್ ಭವೇದ್ ದ್ವಿಜಃ, ಆ ಮಗುವಿಗೆ ಸಂಸ್ಕಾರಗಳನ್ನ ಮಾಡ್ತಾರೆ. ಈಗ ನಾವು ವಿಪ್ರರು ಅಥವಾ ಬ್ರಾಹ್ಮಣರ ವಿಚಾರವನ್ನ ತೆಗೆದುಕೊಳ್ಳುವುದಾದ್ರೆ, ಸಂಸ್ಕಾರ ಅಂತ ಹೇಳಿದ್ರೆ ಈ ದ್ವಿಜತ್ವ, ಎರಡನೇ ಹುಟ್ಟು ಅಂತ ಹೇಳ್ತೇವೆ. ಉಪನಯನ ಸಂಸ್ಕಾರವನ್ನು ಮಾಡಿದಾಗ ಆ ದ್ವಿಜತ್ವ ಅನ್ನುವಂಥದ್ದು ಬರ್ತದೆ. ಜ ಅಂದ್ರೆ ಹುಟ್ಟುವಂಥದ್ದು, ದ್ವಿಜ ಅಂದ್ರೆ ಎರಡನೇ ಸಲ. ತಾಯಿಯ ಗರ್ಭದಿಂದ ಒಂದು ಹುಟ್ಟು, ನಂತರ ಈ ಸಂಸ್ಕಾರದ ಮುಖಾಂತರ ಎರಡನೆಯ ಹುಟ್ಟು. ನಂತರ ವೇದ ಪಾಠಾತ್ ಭವೇದ್ ವಿಪ್ರಹ, ವೇದ ಪಾಠಗಳನ್ನ ಓದ್ಲಿಕ್ಕೆ ಪ್ರಾರಂಭಿಸಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾರು ಅದರಲ್ಲಿ ಪಾರಂಗತರಾಗ್ತಾರೆ ಅವರನ್ನ ವಿಪ್ರರು ಅಂತ ಹೇಳಿ ಕರೀತೇವೆ. ವೇದ ಪಾಠ ಭವೇತ್ ವಿಪ್ರಹ. ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಹಾಗೆ ತಿಳಿದಂತಹ ಒಂದು ಗ್ರಂಥ, ಆ ಒಂದು ಗ್ರಂಥ ಜ್ಞಾನ ಏನಿದೆ, ಆ ವೇದಗಳ ಜ್ಞಾನ ಏನಿದೆ, ಅದರ ಮುಖಾಂತರ ಆ ಬ್ರಹ್ಮನನ್ನು ಅರ್ಥ ಮಾಡಿಕೊಂಡಾಗ, ಈ ಇಡೀ ಪ್ರಪಂಚವನ್ನ ಯಾವುದು ಆವರಿಸಿದೆಯೋ, ಈ ಪ್ರಪಂಚವನ್ನ ಯಾವುದು ನಡೆಸಿಕೊಂಡು ಬರ್ತಾ ಇದೆಯೋ ಅಂತಹ ವ್ಯಕ್ತಿಯನ್ನ ತಿಳಿದುಕೊಂಡಾಗ ಅವನನ್ನ ಬ್ರಾಹ್ಮಣ ಅಂತೇಳಿ ಕರೀತಾರೆ. ಆತನು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದಾಗ, ಆ ಭಗವಾನ್ ಶ್ರೀಕೃಷ್ಣನಲ್ಲಿ ಭಕ್ತಿಯನ್ನ ಬೆಳೆಸಿಕೊಂಡು ಕೃಷ್ಣ ಪ್ರೇಮವನ್ನ ಪಡೆದಾಗ ಅವನನ್ನು ವೈಷ್ಣವ ಅಂತೇಳಿ ಕರೀತಾರೆ. ಹೀಗೆ ಹುಟ್ಟಿದಾಗಿನಿಂದ ಒಬ್ಬ ವ್ಯಕ್ತಿ ಅನೇಕ ಸಂಸ್ಕಾರಗಳನ್ನ ಪಡೆದುಕೊಳ್ಳಬೇಕು, ಅನೇಕ ಜ್ಞಾನವನ್ನ ಪಡೆದುಕೊಳ್ಳಬೇಕು, ಅನೇಕ ಗುರುಗಳ ಸೇವೆ ಮಾಡಿ ಅವರಿಂದ ಜ್ಞಾನವನ್ನ ಅರ್ಜಿಸ್ಬೇಕು. ಆದ್ರೆ ಶುಕದೇವ ಗೋಸ್ವಾಮಿಗಳಿಗೆ ಇದರ ಅಗತ್ಯ ಇರಲಿಲ್ಲ. ಅವರು ಹುಟ್ಟಿನಿಂದಲೇ ಪರಮ ಭಕ್ತರು, ಭಗವಂತನ ನಿತ್ಯ ಸೇವಕರು. ಹಾಗಾಗಿ ಅವರು ಹಾಗೆ ಮನೆ ಬಿಟ್ಟು ಹೊರಟು ಹೋಗ್ತಾರೆ ಅವಧೂತರ ರೀತಿಯಲ್ಲಿ. ಅವರಿಗೆ ಯಾವುದೇ ಬಂಧನಗಳು ಕೂಡ ಇರುವುದಿಲ್ಲ. ಆದ್ರೆ ವೇದವ್ಯಾಸರು ಮಗನನ್ನ ನಿಲ್ಲು ಅಂತ ಹೇಳಿ ಆತನ ಹಿಂದೆಯೇ ಓಡಿಕೊಂಡು ಹೋಗ್ತಾರೆ. ಮಗ ಹೋಗ್ಬೇಡ, ನಿಲ್ಲು ನಿಲ್ಲು ಅಂತೇಳಿ. ಆದ್ರೆ ಶುಕದೇವ ಗೋಸ್ವಾಮಿಗಳು ಹಿಂದೆ ತಿರುಗಿ ನೋಡುವುದಿಲ್ಲ, ಅವರು ತಮ್ಮಷ್ಟಕ್ಕೆ ನೇರವಾಗಿ ಹೋಗ್ತಾ ಇರ್ತಾರೆ. ಆಗ ವೇದವ್ಯಾಸರಿಗೆ ಆ ಒಂದು ಮರ ಗಿಡಗಳು ಏನಿತ್ತು ಆ ಕಾಡಿನಲ್ಲಿ, ಅದರಿಂದ ಪ್ರತಿಧ್ವನಿ ಕೇಳಿಸ್ತಾ ಇತ್ತು. ಮಗ ನಿಲ್ಲು ಅಂತ ಹೇಳಿ ವೇದವ್ಯಾಸರು ಹೇಳ್ತಾ ಇದ್ದ ಹಾಗೆ ಆ ಮರಗಳಿಂದಲೂ ಪ್ರತಿಧ್ವನಿ ಅದೇ ರೀತಿಯಾಗಿ ಬರ್ತಾ ಇತ್ತು. ಅಂದ್ರೆ ಆ ಮರಗಳು ಪ್ರತಿಧ್ವನಿಸ್ತಾ ಇದೆ, ಪ್ರತಿಕ್ರಿಯೆ ತೋರಿಸ್ತಾ ಇದೆ. ಆದ್ರೆ ಶುಕದೇವ ಗೋಸ್ವಾಮಿ ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸುವುದಿಲ್ಲ ಅಂತ ಹೇಳಿ ಅವುಗಳು ಪ್ರತಿಧ್ವನಿಯನ್ನ ಮಾಡ್ತಾ ಇವೆ. ಅಂತಹ ಶುಕದೇವ ಗೋಸ್ವಾಮಿಗಳಿಗೆ ನಾನು ಪ್ರಣಾಮವನ್ನ ಸಲ್ಲಿಸ್ತೇನೆ ಅಂತ ಹೇಳಿ ಇಲ್ಲಿ ಸೂತ ಗೋಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಅವರು ಹೇಗೆ ಹಿಂದಕ್ಕೆ ಬಂದ್ರು ಅನ್ನೋದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ. 3ನೇ ಶ್ಲೋಕದಲ್ಲಿ ಅವರು ತಮ್ಮ ಪ್ರಣಾಮಗಳನ್ನ ಅರ್ಪಿಸುವುದನ್ನು ಮುಂದುವರಿಸ್ತಾರೆ. ಯ ಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಮತಿತಿರ್ಷತಾಂ ತಮೋಂಧಂ
ಸಂಸಾರಿಣಾಂ ಕರುಣಯಾಹ ಪುರಾಣ ಗುಹ್ಯಂ ತಂ ವ್ಯಾಸಸೋನುಮುಪಯಾಮಿ ಗುರುಂ ಮುನೀನಾಂ. ಅನುವಾದ: ಸಕಲ ಮುನಿಗಳಿಗೆ ಗುರುವಾದ ವ್ಯಾಸಪುತ್ರ ಶುಕಮುನಿಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಹೆಣಗುತ್ತಿರುವ ಸಾಂಸಾರಿಕರ ಮೇಲೆ ಪರಮ ಕರುಣೆ ತೋರಿ ಸಕಲ ವೇದಗಳ ಸಾರವೆನಿಸಿದ ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಸ್ವಾನುಭವದಿಂದ ಬೋಧಿಸಿದರು. ಸ್ವಂತ ಅನುಭವದಿಂದ ತಿಳಿದು ಅವರು ನಮಗೆ ಕೊಟ್ಟಿರುವಂತಹದ್ದು ಈ ಶ್ರೀಮದ್ ಭಾಗವತವನ್ನು. ಶುಕದೇವ ಗೋಸ್ವಾಮಿಗಳಿಗೆ ಅವರು ಸೂತ ಗೋಸ್ವಾಮಿಗಳು ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಎಲ್ಲರ ಹೃದಯವನ್ನು ಕೂಡ ಪ್ರವೇಶಿಸ್ತಾರೆ ಅಂತ ಹೇಳಿದ್ದಾರೆ. ಯಾವ ರೀತಿಯಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು? ಆ ಶುಕದೇವ ಗೋಸ್ವಾಮಿಗಳು ಅಲ್ಲಿದ್ದಂತಹ ಮರಗಳನ್ನ ಪ್ರವೇಶ ಮಾಡಿ ತಮ್ಮ ತಂದೆಯಾದಂತಹ ವೇದವ್ಯಾಸರಿಗೆ ಪ್ರತಿಕ್ರಿಯೆಯನ್ನ ತೋರಿಸಿದರು. ಹಾಗೆ ನಾವು ಶ್ರೀಮದ್ ಭಾಗವತವನ್ನ ಓದ್ಲಿಕ್ಕೆ ಪ್ರಾರಂಭಿಸುವಾಗ, ಶ್ರೀಮದ್ ಭಾಗವತದ ಅಧ್ಯಯನವನ್ನ ಪ್ರಾರಂಭ ಮಾಡುವಾಗ ಆ ಶುಕದೇವ ಗೋಸ್ವಾಮಿಗಳನ್ನ ಧ್ಯಾನಿಸಬೇಕು. ಯಾಕಂದ್ರೆ ಅವರ ಅನುಗ್ರಹವು ನಮಗೆ ಇಲ್ಲದೆ ಹೋದ್ರೆ ಶ್ರೀಮದ್ ಭಾಗವತವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಒಳಗೆ ಬಂದು ಅಥವಾ ನಮ್ಮ ಹೃದಯವನ್ನು ಪ್ರವೇಶಿಸಿ ಆ ಕತ್ತಲಾಗಿರುವಂತಹ ನಮ್ಮ ಹೃದಯದಲ್ಲಿ ಬೆಳಕನ್ನ ತುಂಬಿಸ್ತಾರೆ. ಅವರು ನಮ್ಮ ಮೇಲೆ ಆ ಕರುಣೆಯನ್ನ ಬೀರ್ತಾರೆ. ಇಲ್ಲಿ ಆಧ್ಯಾತ್ಮ ದೀಪ ಅಂತ ಕರೆದಿದ್ದಾರೆ. ದೀಪ ಅಂದ್ರೆ ಯಾವುದು ಕತ್ತಲನ್ನು ತೊಲಗಿಸ್ತದೋ ಅದೇ ದೀಪ. ಆ ದೀಪ, ಈ ಒಂದು ಜ್ಞಾನದ ದೀಪದ ಮುಖಾಂತರ ನಮ್ಮ ಅಜ್ಞಾನದ ಕತ್ತಲನ್ನ ಅವರು ತೊಲಗಿಸ್ತಾರೆ. ಅಂತಹ ಶುಕದೇವ ಗೋಸ್ವಾಮಿಗಳಿಗೆ ಸೂತ ಗೋಸ್ವಾಮಿಗಳು ಪ್ರಣಾಮಗಳನ್ನ ಸಲ್ಲಿಸ್ತಾರೆ. ನಂತರ ಅವರು ತಮ್ಮ ಪ್ರಣಾಮಗಳನ್ನ ಮುಂದುವರಿಸಿ 4ನೇ ಶ್ಲೋಕದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಶ್ರೀಮದ್ ಭಾಗವತವು ಲೋಕಜಯದ ಶ್ರೇಷ್ಠ ಸಾಧನ. ಅದನ್ನು ಪಠಿಸುವ ಮೊದಲು ದೇವೋತ್ತಮ ಪರಮಪುರುಷನಾದ ನಾರಾಯಣನಿಗೂ ಸರ್ವಶ್ರೇಷ್ಠರಾದ ನರನಾರಾಯಣ ಋಷಿಗಳಿಗೂ ವಿದ್ಯಾದಿ ದೇವತೆಯಾದ ತಾಯಿ ಸರಸ್ವತಿಗೂ ಗ್ರಂಥಕರ್ತರಾದ ಶ್ರೀ ವ್ಯಾಸಮುನಿಗಳಿಗೂ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಬೇಕು. ನಾವು ಭಾಗವತದ ಅಧ್ಯಯನ ಮಾಡುವುದಕ್ಕಿಂತ ಮೊದಲು ಈ ಒಂದು ಶ್ಲೋಕವನ್ನ ಎಲ್ಲ ಕಡೆ ಹೇಳ್ತೇವೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಇವರಿಗೆಲ್ಲರಿಗೂ ಜಯವಾಗಲಿ, ಇವರೆಲ್ಲರ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾವು ಅವರ ಆಶೀರ್ವಾದವನ್ನ ಪಡೆದುಕೊಳ್ತೇವೆ. ನರನಾರಾಯಣ ಋಷಿಗಳಿಗೆ ಪ್ರಣಾಮಗಳು. ಹಾಗೆಯೇ ವಿದ್ಯಾದಿ ದೇವತೆಯಾದಂತಹ ಸರಸ್ವತಿ ಅವರು ನಮ್ಮ ಮೇಲೆ ಕರುಣೆಯನ್ನ ತೋರಲಿ. ನಾವು ಮಾಡುವಂತಹ ಈ ಅಧ್ಯಯನ ಸರಿಯಾಗಿ ನಮಗೆ ಅರ್ಥವಾಗುವಂತೆ ಆಕೆ ನಮ್ಮ ಮೇಲೆ ಕೃಪೆಯನ್ನ ತೋರಲಿ. ಹಾಗೆ ವೇದವ್ಯಾಸರು ಕೂಡ ನಮಗೆ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮ ಈ ಒಂದು ಅಧ್ಯಯನವನ್ನ ನಾವು ಮುಂದುವರಿಸೋಣ. 5ನೇ ಶ್ಲೋಕದಲ್ಲಿ ಮುನಯಃ ಸಾಧು ಪೃಷ್ಟೋಹಂ ಭವದ್ಭಿರ್ಲೋಕಮಂಗಲಂ ಯತ್ಕೃತ ಕೃಷ್ಣ ಸಂಪ್ರಶ್ನೋ ಏನಾತ್ಮ ಸುಪ್ರಸೀದತಿ. ಸೂತ ಗೋಸ್ವಾಮಿಗಳಿಗೆ ಬಹಳ ಸಂತೋಷವಾಗಿದೆ. ಶೌನಕಾದಿ ಋಷಿಗಳು ಅವರ ಮುಂದೆ ಕುಳಿತುಕೊಂಡು ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈಗ ಸೂತ ಗೋಸ್ವಾಮಿಗಳು ಅದಕ್ಕೆ ಉತ್ತರವನ್ನ ಕೊಡಬೇಕು. ಇವರು ಬಹಳ ಸಂತೋಷದಿಂದ ಅವರನ್ನ ಅಭಿನಂದಿಸ್ತಾರೆ. ಓ ಮುನಿಗಳೇ, ನೀವು ನನ್ನನ್ನು ಸಮಂಜಸವಾಗಿ ಪ್ರಶ್ನಿಸಿದ್ದೀರಿ. ನಿಮ್ಮ ಪ್ರಶ್ನೆಗಳು ಅತ್ಯಂತ ಸಮರ್ಪಕವಾಗಿವೆ, ಏಕೆಂದರೆ ಅವು ಕೃಷ್ಣನಿಗೆ ಸಂಬಂಧಿಸಿವೆ. ಅದರಿಂದಾಗಿ ಜಗತ್ ಕಲ್ಯಾಣಕ್ಕೆ ಸಂಗತವಾಗಿದೆ. ಈ ಬಗೆಯ ಪ್ರಶ್ನೆಗಳು ಮಾತ್ರ ಪರಿಪೂರ್ಣ ಆತ್ಮತೃಪ್ತಿಗೆ ಅರ್ಹವಾದಂತಹವು. ಇದನ್ನು ತಾವು ತಮ್ಮ ಸ್ವಂತ ಅನುಭವದಿಂದ ನೋಡಬಹುದು. ಶ್ರೀಮದ್ ಭಾಗವತವನ್ನ ಅಧ್ಯಯನ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದಾಗ, ಭಾಗವತವನ್ನ ಓದ್ಲಿಕ್ಕೆ ಪ್ರಾರಂಭಿಸಿದಾಗ ನಮಗೆ ಒಂದು ರೀತಿಯಾದಂತಹ ತೃಪ್ತಿ, ಆ ಒಂದು ಸಂತೃಪ್ತ ಭಾವನೆ ಬರ್ತದೆ. ಯಾಕಂದ್ರೆ ಇದು ಆ ಜೀವಾತ್ಮನಿಗೆ ಆಹಾರವನ್ನ ಕೊಡ್ತದೆ. ನಾವು ಪ್ರತಿದಿನ ಆಹಾರವನ್ನ ಸೇವಿಸ್ತೇವೆ, ಅದೆಲ್ಲವೂ ಕೂಡ ಈ ಶರೀರಕ್ಕೆ ಸಂಬಂಧಿಸುವಂಥದ್ದು, ಈ ಶರೀರಕ್ಕೆ ಪುಷ್ಟಿಯನ್ನ ಕೊಡ್ಲಿಕ್ಕೋಸ್ಕರ. ಆದ್ರೆ ಈ ಶರೀರದ ಒಳಗಿರುವಂತಹ ಆ ಜೀವಾತ್ಮನಿಗೆ ಯಾವುದು ಆಹಾರ ಅಂತ ಹೇಳಿದ್ರೆ, ನಾವು ಮಾಡುವಂತಹ ಆ ನಾಮಜಪ, ಸಂಕೀರ್ತನೆ ಮತ್ತು ಭಗವಂತನ ಕುರಿತಾಗಿ ಕೇಳುವಂತಹದ್ದು, ಇದು ಆ ಜೀವಾತ್ಮನಿಗೆ ಆಹಾರ. ಹಾಗಾಗಿ ಆ ಜೀವಾತ್ಮನು
ಭಗವಂತನ ಒಂದು ಕಲ್ಯಾಣ ಗುಣಗಳನ್ನ ಒಳಗೊಂಡಂತಹ ಆತನ ಲೀಲೆಗಳನ್ನ ಕೇಳಿದಾಗ ಆತನಿಗೆ ಬಹಳ ಸಂತೋಷವಾಗ್ತದೆ, ಆ ಆತ್ಮತೃಪ್ತಿಯು ಲಭ್ಯವಾಗ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಷ್ಟೇ ಕಷ್ಟದಲ್ಲಿದ್ರು, ಮನಸ್ಸಿನಲ್ಲಿ ಎಷ್ಟೇ ಗೊಂದಲಗಳಿದ್ರು, ಏನೇ ಸಮಸ್ಯೆಗಳಿದ್ರು ಕೂಡ ಶ್ರೀಮದ್ ಭಾಗವತವನ್ನ ಕೇಳುವಾಗ ಅದೆಲ್ಲವೂ ಕೂಡ ನಮಗೆ ಮರೆತು ಹೋಗಿ ನಾವು ಸಂತೋಷದಿಂದ ಆ ಆನಂದವನ್ನ ಅನುಭವಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ ರೀತಿಯಾಗಿ ಸರ್ವರಿಗೂ ಶುಭಕರವಾದಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಕೊಡುವಂತಹ ಉತ್ತರ, ಅದು ಎಲ್ಲರಿಗೂ ಕೂಡ ಆತ್ಮತೃಪ್ತಿಯನ್ನ ಉಂಟು ಮಾಡುವಂತಹದ್ದು, ಅದೆಲ್ಲವೂ ಕೂಡ ಶ್ರೀಕೃಷ್ಣನಿಗೆ ಸಂಬಂಧಿಸಿರುವಂತಹದ್ದು. ಈ ರೀತಿಯಾಗಿ ನಾವು ಇದನ್ನ ಅರ್ಥ ಮಾಡಿಕೊಂಡು 6ನೆಯ ಶ್ಲೋಕಕ್ಕೆ ನಾವು ಮುಂದುವರಿಯೋಣ. 6ನೇ ಶ್ಲೋಕದಲ್ಲಿ ಧರ್ಮದ ಕುರಿತಾಗಿ ಹೇಳ್ತಾ ಇದ್ದಾರೆ. ಸ ವೈ ಪುಂಸಾಂ ಪರೋ ಧರ್ಮೋ ಯತೋ ಭಕ್ತಿರಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸಂಪ್ರಸೀದತಿ. ಅನುವಾದ: ಪರಮ ಪುರುಷನ ಪ್ರೇಮಪೂರ್ಣ ಭಕ್ತಿ ಸೇವೆಯ ನೆಲೆಗೆ ಕೊಂಡೊಯ್ಯುವ ವೃತ್ತಿಯೇ ಮಾನವರೆಲ್ಲರಿಗೂ ಪರಮ ವೃತ್ತಿ, ಧರ್ಮ ಎನಿಸಿಕೊಳ್ಳುತ್ತದೆ. ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ನೀಡಬೇಕಾದಲ್ಲಿ ಅಂತಹ ಭಕ್ತಿ ಸೇವೆಯು ಬೇರೆ ಯಾವುದರಿಂದಲೂ ಪ್ರೇರಿತವಲ್ಲದ್ದು, ನಿರಂತರವಾದದ್ದು ಆಗಿರಬೇಕು. ಇಲ್ಲಿ ಧರ್ಮ ಅಂತ ಹೇಳಿದ್ರೆ ಧಾರಯತಿ, ಯಾವುದು ನಮ್ಮನ್ನ ಧರಿಸ್ತದೋ ಅಥವಾ ನಮ್ಮನ್ನ ಕಾಪಾಡ್ತದೋ, ನಮ್ಮ ಅಸ್ತಿತ್ವಕ್ಕೆ ಕಾರಣವಾಗಿದೆಯೋ ಅದೇ ಧರ್ಮ. ಆ ಧರ್ಮ ಅದು ಯಾವುದು ಪರಮವಾದಂತಹ ಧರ್ಮ. ಈಗ ಬೇರೆ ಬೇರೆ ಧರ್ಮಗಳನ್ನ ನಾವು ಹೇಳಬಹುದು. ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಅನೇಕ ರೀತಿಯಾದಂತಹ ಧರ್ಮಗಳನ್ನ ನಾವು ಹೇಳಬಹುದು. ಒಬ್ಬ ವ್ಯಕ್ತಿ ಆತನು ವಿದ್ಯಾರ್ಥಿಯಾಗಿದ್ರೆ ಪಾಠವನ್ನ ಓದುವುದು ಅವನ ಧರ್ಮ. ಆತನು ಗೃಹಸ್ಥನಾಗಿದ್ರೆ ಸಂಸಾರವನ್ನು ನಡೆಸುವುದು ಅವನ ಧರ್ಮ. ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಿದ್ರೆ ಪಾಠವನ್ನ ಇತರರಿಗೆ ಹೇಳಿಕೊಡುವಂಥದ್ದು, ಯಜ್ಞಯಾಗಾದಿಗಳನ್ನ ಮಾಡುವಂತಹದ್ದು ಆತನ ಧರ್ಮ. ಒಬ್ಬ ಕ್ಷತ್ರಿಯನಾದ್ರೆ ರಾಷ್ಟ್ರವನ್ನು ರಕ್ಷಣೆ ಮಾಡುವುದು ಅವನ ಧರ್ಮ. ಹೀಗೆ ಬೇರೆ ಬೇರೆ ಧರ್ಮಗಳಿವೆ. ಆದ್ರೆ ಇದು ಎಲ್ಲವನ್ನು ಕೂಡ ಎಲ್ಲರೂ ಮಾಡಬೇಕಾಗಿಲ್ಲ. ಕ್ಷತ್ರಿಯನಾದವನು ತನ್ನ ಕರ್ತವ್ಯವನ್ನ ಮಾಡ್ತಾನೆ, ವೈಶ್ಯನಾದವನು ವ್ಯಾಪಾರವನ್ನ ಮಾಡ್ತಾನೆ, ಬ್ರಾಹ್ಮಣನಾದವನು ಅಧ್ಯಯನವನ್ನ ಮಾಡ್ತಾನೆ, ಯಜ್ಞವನ್ನ ಮಾಡ್ತಾನೆ. ಆದ್ರೆ ಈ ಒಂದು ಧರ್ಮವು ಎಲ್ಲರಿಗೂ ಸಮಾನವಾಗಿ ಇರಲೇಬೇಕಾದಂತಹ ಧರ್ಮ ಯಾವುದಾದ್ರೂ ಇದ್ರೆ, ಆ ಪರೋಧರ್ಮ ಯಾವುದಾದ್ರೂ ಇದ್ರೆ ಅದು ಭಗವಂತನ ಭಕ್ತಿ ಅನ್ನುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಬೇರೆ ಬೇರೆ ರೀತಿಯಾದಂತಹ ಶರೀರವನ್ನ ಹೊಂದಿದ್ದಾನೆ. ಅದು ಮನುಷ್ಯ ಶರೀರ ಇರಬಹುದು ಅಥವಾ ಪ್ರಾಣಿ ಪಕ್ಷಿಗಳ ಶರೀರ ಇರಬಹುದು. ಆ ಎಲ್ಲಾ ಶರೀರಗಳಿಗೆ ಆ ಶರೀರಗಳು ನಡೆಸುವಂತಹ ಪ್ರಕ್ರಿಯೆಗಳು ಏನಿದೆ, ವ್ಯವಹಾರಗಳೇನಿದೆ, ಅದಕ್ಕೆ ಸರಿಯಾಗಿ ಹಲವಾರು ರೀತಿಯಾದಂತಹ ಧರ್ಮಗಳಿವೆ. ಪುರುಷರಿಗೆ ಒಂದು ರೀತಿಯಾದಂತಹ ಧರ್ಮ, ಸ್ತ್ರೀಯರಿಗೆ ಒಂದು ರೀತಿಯಾದಂತಹ ಧರ್ಮ. ಹೀಗೆ ಒಂದೊಂದು ಧರ್ಮವನ್ನ ಅವರು ಪಾಲನೆ ಮಾಡ್ತಾರೆ. ಆದ್ರೆ ಮೂಲ ಧರ್ಮ ಅಂದ್ರೆ ಆ ಜೀವಾತ್ಮ ಯಾರಿದ್ದಾರೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಮ ಶರೀರದಲ್ಲಿ ವ್ಯತ್ಯಾಸ ಇದೆ. ಒಂದು ಮರಗಿಡಗಳ ಶರೀರ ಇರ್ಬೋದು, ಪ್ರಾಣಿ ಪಕ್ಷಿಗಳ ಶರೀರ ಇರ್ಬೋದು, ಅದರಲ್ಲೆಲ್ಲ ವ್ಯತ್ಯಾಸ ಇದೆ. ಆದ್ರೆ ಅದೆಲ್ಲದರಲ್ಲೂ ಇರುವಂತಹ ಆ ಜೀವಾತ್ಮ ಯಾರಿದ್ದಾರೆ, ಆ ಜೀವಾತ್ಮನಲ್ಲಿ ವ್ಯತ್ಯಾಸ ಇಲ್ಲ. ಅದು ಒಂದು ಇರುವೆಯಲ್ಲಿ ಆದ್ರೂ ಇರಬಹುದು, ಒಂದು ಆನೆಯಲ್ಲಿ ಆದ್ರೂ ಇರಬಹುದು, ಒಂದು ಮನುಷ್ಯನಲ್ಲಿ ಆದ್ರೂ ಇರಬಹುದು, ಒಂದು ಮೀನಿನಲ್ಲಿ ಆದ್ರೂ ಇರಬಹುದು, ಯಾವುದೇ ಕ್ರಿಮಿಕೀಟದಲ್ಲಿ ಆದ್ರೂ ಇರಬಹುದು. ಆ ಶರೀರ ಯಾವುದೇ ಆಗಿರ್ಲಿ, ಅದರೊಳಗಿರುವಂತಹ ಜೀವಾತ್ಮನಲ್ಲಿ ಭೇದ ಇಲ್ಲ. ಹಾಗಾಗಿ ಆ ಜೀವಾತ್ಮನ ಧರ್ಮಕ್ಕೆ ಕೂಡ ಭೇದ ಇಲ್ಲ, ಅದು ಸಮಾನವಾಗಿದೆ. ಅದು ಯಾವುದು ಆ ಧರ್ಮ? ಅದು ಆ ಭಗವಂತನ ಸೇವೆಯನ್ನ ಮಾಡುವಂಥದ್ದು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವಂತದ್ದೇ. ಜೀವೇರ ಸ್ವರೂಪ ಹೊಯ ಕೃಷ್ಣೇರ ನಿತ್ಯದಾಸ. ಜೀವಿಗಳ ಒಂದು ಸ್ವರೂಪ, ನಿಜವಾದ ರೂಪ ಏನು ಅಂತ ಹೇಳಿದ್ರೆ ಆ ಭಗವಾನ್ ಶ್ರೀಕೃಷ್ಣನಿಗೆ ಸೇವಕನಾಗುವಂತಹದ್ದು. ಅದರಲ್ಲೇ ನಮ್ಮ ಸಂತೃಪ್ತಿಯು ಅಡಗಿದೆ. ಸಾಮಾನ್ಯವಾಗಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂತ ಹೇಳಿ ಎರಡು ಮಾರ್ಗಗಳನ್ನು ಹೇಳ್ತಾರೆ. ಪ್ರವೃತ್ತಿ ಮಾರ್ಗ ಅಂತ ಹೇಳಿದ್ರೆ ಜೀವನದಲ್ಲಿ ವ್ಯಕ್ತಿಯು ಏನೆಲ್ಲ ಆಸೆಗಳಿವೆಯೋ ಅದೆಲ್ಲವನ್ನು ಕೂಡ ಭೋಗಿಸ್ತಾ, ಅದನ್ನೆಲ್ಲವನ್ನು ಕೂಡ ಸಂಪಾದನೆ ಮಾಡ್ತಾ ಜೀವನವನ್ನು ನಡೆಸ್ತಾ ಹೋಗುವಂತ. ಆದ್ರೆ ಅದೇ ರೀತಿಯಾಗಿ ಮುಂದುವರಿತಾ ಹೋಗಿ ಒಂದು ದಿನ ಅವನು ತನ್ನ ಒಂದು ಇಂದ್ರಿಯ ಭೋಗದಲ್ಲಿ ದಣಿವನ್ನ ಕಾಣ್ತಾನೆ, ಇನ್ನು ಸಾಕು ಅಂತ ಅನ್ನಿಸ್ತದೆ. ಆಗ ಅವನು ಮತ್ತೆ ಆಧ್ಯಾತ್ಮಕ್ಕೆ ಬರುವಂತಹ ಒಂದು ಸಾಧ್ಯತೆ ಇರಬಹುದು.
ಆದ್ರೆ ಇನ್ನೊಂದು ಮಾರ್ಗ ಅಂತ ಹೇಳಿದ್ರೆ ನಿವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿ ಇಂದ್ರಿಯ ಭೋಗಗಳನ್ನ ತ್ಯಜಿಸ್ತಾನೆ. ಹೇಗೆ ತ್ಯಜಿಸ್ತಾನೆ? ಶ್ರವಣದ ಮುಖಾಂತರ, ಕೇಳುವ ಮುಖಾಂತರ, ಗುರುಗಳಿಂದ, ಸಾಧುಗಳಿಂದ, ಶಾಸ್ತ್ರದಿಂದ ಸರಿಯಾದಂತಹ ವಿಚಾರಗಳನ್ನ ಕೇಳಿ ತಿಳಿದು ತಾನು ಈ ಇಂದ್ರಿಯ ಭೋಗದ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಆ ಭಗವಂತನ ಭಕ್ತಿ ಸೇವೆಯಲ್ಲಿ ನೇರವಾಗಿ ತೊಡಗಿಕೊಳ್ಳುತ್ತಾನೆ. ಹೀಗೆ ಎರಡು ರೀತಿಯಾದಂತಹ ಮಾರ್ಗ. ಆದ್ರೆ ಪ್ರವೃತ್ತಿ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿ ಆಧ್ಯಾತ್ಮದಲ್ಲಿ ಯಶಸ್ಸನ್ನು ಗಳಿಸುವಂತದ್ದು ಬಹಳ ಕಷ್ಟ, ಮತ್ತೆ ಅದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಆದ್ರಿಂದ ನಿವೃತ್ತಿ ಮಾರ್ಗ, ಇಲ್ಲಿ ನಿವೃತ್ತಿ ಅಂತ ಹೇಳಿದ್ರೆ ಭೌತಿಕವಾದ ವಿಚಾರಗಳಲ್ಲಿ ನಿವೃತ್ತಿಯನ್ನ ಪಡೆದುಕೊಂಡು ಒಬ್ಬ ವ್ಯಕ್ತಿ ತಾನು ಭಕ್ತಿಯನ್ನ ಪ್ರಾರಂಭ ಮಾಡಿದ ಅಂತ ಹೇಳಿದ್ರೆ ಅದು ಆತನ ಜೀವನದ ಸಾರ್ಥಕ್ಯಕ್ಕೆ ಕಾರಣವಾಗುತ್ತದೆ. ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಈ ಒಂದು ಶ್ಲೋಕವನ್ನು ನಾವು ಕಾಣಬಹುದು. ಮಧ್ಯಲೀಲೆಯ 8ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ಇದನ್ನ ನಾವು ರೂಪ ಗೋಸ್ವಾಮಿಗಳು ರಚಿಸಿರುವಂತಹ ಪದ್ಯಾವಳಿಯಲ್ಲಿಯೂ ಕೂಡ ಕಾಣಬಹುದು. ಕೃಷ್ಣ ಭಕ್ತಿ ರಸ ಭಾವಿತಾ ಮತಿ ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ ತತ್ರ ಲೌಲ್ಯಮಪಿ ಮೂಲ್ಯಂ ಏಕಲಂ ಜನ್ಮ ಕೋಟಿ ಸುಕೃತೇರ್ ನ ಲಭ್ಯತೆ. ಕೋಟ್ಯಂತರ ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಸಲ್ಲಿಸುವ ಅವಕಾಶ ಲಭಿಸುವುದಿಲ್ಲ. ಒಂದು ಬೆಲೆಯನ್ನು ತೆತ್ತು ಮಾತ್ರ ಅದನ್ನು ಪಡೆಯಬಹುದು. ಅದೆಂದರೆ ಅದನ್ನು ಪಡೆಯಲು ತೀವ್ರವಾದ ಆಸೆ. ಅದು ಬೇರೆಡೆ ದೊರೆಯುವಂತಿದ್ದರೆ ಅದನ್ನು ತಡಮಾಡದೆ ತೆಗೆದುಕೊಳ್ಳಬೇಕು. ಇದು ಭಗವಂತನ ಭಕ್ತಿ ಸೇವೆ ಎಷ್ಟೊಂದು ದುರ್ಲಭವಾದದ್ದು ಅಂತ ಹೇಳಿ ನಮಗೆ ತಿಳಿಸಿಕೊಡ್ತದೆ. ಅದು ಎಷ್ಟೇ ಕ್ರಯವಾಗಿದ್ರೂ ಕೂಡ ಅದನ್ನು ನಾವು ತಕ್ಷಣವೇ ತೆಗೆದುಕೊಳ್ಳಬೇಕು. ಅದು ನಮ್ಮ ಪರಮ ಧರ್ಮವಾಗಿದೆ, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಳುವಂತಹದ್ದು. ಹಾಗಾಗಿ ಸಬೈ ಪುಂಸೋ ಪರೋಧರ್ಮ, ಎಲ್ಲರಿಗೂ ಒಳಿತಾಗುವಂತಹ ಮಾರ್ಗ. ಆ ಮೊದಲನೆಯ ಪ್ರಶ್ನೆಯೂ ಹಾಗೆ ಇತ್ತು. ಋಷಿಗಳು ಕೇಳಿರುವಂತಹ ಪ್ರಶ್ನೆ ಏನು? ಎಲ್ಲರಿಗೂ ಒಳ್ಳೇದಾಗಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಭಕ್ತಿ ಸೇವೆಯನ್ನ ಮಾಡಲಿಕ್ಕೆ ಜನರಿಗೆ ಕಲಿಸಿಕೊಡ್ಬೇಕು. ಕೃಷ್ಣನ ಭಕ್ತಿ ಸೇವೆಯಲ್ಲಿ ಎಲ್ಲರೂ ತೊಡಗುವಂತೆ ಆದ್ರೆ ಇಡೀ ಪ್ರಪಂಚವು ವೈಕುಂಠಮಯವಾಗುತ್ತದೆ, ಎಲ್ಲರೂ ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಋಷಿಗಳ ಮೊದಲ ಪ್ರಶ್ನೆಗೆ ಶುಕದೇವ ಗೋಸ್ವಾಮಿ ಸೂತ ಗೋಸ್ವಾಮಿಗಳು ಕೊಟ್ಟಂತಹ ಉತ್ತರ. ಇನ್ನು ಎರಡನೇ ಪ್ರಶ್ನೆಗೆ 7ನೇ ಶ್ಲೋಕದಲ್ಲಿ ಉತ್ತರ ಇದೆ. ಏನಿದೆ? ಎರಡನೆಯ ಪ್ರಶ್ನೆ ಏನು? ಎರಡನೆಯ ಪ್ರಶ್ನೆ ಎಲ್ಲಾ ಶಾಸ್ತ್ರಗಳ ಸಾರ ಏನು ಅನ್ನುವಂಥದ್ದು. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚಾಯದತೈ ಅಹೈತುಕಂ. ಅನುವಾದ: ಪರಮಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಿಗಳು ಶೀಘ್ರವಾಗಿ ಕಾರಣರಹಿತ ಜ್ಞಾನವನ್ನು, ಈ ಸಂಸಾರದಲ್ಲಿ ವಿರಕ್ತಿಯನ್ನು ಪಡೆಯುವರು. ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಈ ಶಾಸ್ತ್ರಗಳನ್ನು ನಾವು ಓದಿ ಅದರ ಫಲ ಏನು, ನಾವು ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದರ ಫಲ ಏನು ಅಂತ ಹೇಳಿದ್ರೆ ಆ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಕೊಳ್ಳುವಂಥದ್ದು. ಹಾಗಾಗಿ ಸಕಲ ಶಾಸ್ತ್ರಗಳ ಸಾರ ಆ ಭಗವಂತನನ್ನ ಅರಿಯುವಂಥದ್ದು. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ. ಭಕ್ತಿ ಸೇವೆಯಲ್ಲಿ ವ್ಯಕ್ತಿ ತೊಡಗುವಂತೆ ಮಾಡುವುದೇ ಎಲ್ಲಾ ಶಾಸ್ತ್ರಗಳ ಅಧ್ಯಯನದ ಸಾರವಾಗಿದೆ. ಆ ಭಗವಂತನನ್ನ ಸದಾಕಾಲ ನೆನೆಯಬೇಕು, ಯಾವತ್ತೂ ಆತನನ್ನ ಮರೆಯಬಾರದು. ಸ್ಮರ್ತವ್ಯಂ ಸತತಂ ವಿಷ್ಣುರ್ ವಿಸ್ಮರ್ತವ್ಯಂ ನ ಜಾತುಚಿತ್ ಸರ್ವವಿಧಿ ನಿಷೇಧಾಸ್ಯುರ್ ಏತಯೇವ ಕಂಕರಃ. ಎಲ್ಲಾ ಒಂದು ವೈದಿಕ ಸಾಹಿತ್ಯದ ಸಾರ ಏನಿದೆ, ಅದರ ಉದ್ದೇಶ ಏನಿದೆ, ಅದು ಆ ಭಗವಂತನನ್ನ ಸದಾಕಾಲ ನೆನೆಯಬೇಕು ಮತ್ತು ಆತನನ್ನ ಯಾವತ್ತೂ ಕೂಡ ಮರೆಯಬಾರದು. ಈ ರೀತಿ ಭಗವಂತನ ಭಕ್ತಿಯ ಕುರಿತಾಗಿ ಇಲ್ಲಿ ತಿಳಿಸಿಕೊಡಲಾಗಿದೆ. ಈಗ ಇನ್ನು ಮುಂದಿನ ಶ್ಲೋಕಗಳಲ್ಲಿ ಅಂದ್ರೆ 8ರಿಂದ 15ನೇ ಶ್ಲೋಕದವರೆಗೆ ನಮ್ಮ ಎಲ್ಲಾ ಕಾರ್ಯಗಳ ಉದ್ದೇಶ ಆ ಭಗವಂತನ ಭಕ್ತಿ ಸೇವೆ ಹೇಗೆ ಅದು ಅನ್ನುವುದನ್ನ ತಿಳಿಸಿಕೊಡ್ತಾರೆ. ನಾವು ಮಾಡುವಂತಹ ಕೆಲಸಗಳು ಭಕ್ತಿ ಸೇವೆಯಲ್ಲಿ ತೊಡಗದೇ ಇದ್ರೆ ಆ ಕಾರ್ಯಗಳು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಸೂತ ಗೋಸ್ವಾಮಿಗಳು ಇಲ್ಲಿ ನಮಗೆ ವಿವರಿಸ್ತಾ ಇದ್ದಾರೆ 8ನೇ ಶ್ಲೋಕದಲ್ಲಿ. ಧರ್ಮ ಸ್ವಾನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಃ ನೋತ್ಪಾದಯತಿ ನ ಉತ್ಪಾದಯತ್ ಯದಿರತಿಂ ಶ್ರಮ ಏವ ಹಿ ಕೇವಲಂ.
ಅನುವಾದ: ಮಾನವನು ಸ್ವಸ್ಥಿತಿಗನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದೇ ಇದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ಭಗವಂತನ ಭಕ್ತಿ ಸೇವೆಯಲ್ಲಿ ಒಬ್ಬ ವ್ಯಕ್ತಿಗೆ ಆ ಒಂದು ಆಸಕ್ತಿ ಬರದೇ ಹೋದರೆ ಅವನು ಮಾಡುವಂತಹ ಈ ಒಂದು ಅಧ್ಯಯನ ಏನಿದೆ ಅಥವಾ ಧರ್ಮದ ಪಾಲನೆ ಏನಿದೆ ಅದು ಯಾವುದು ಕೂಡ ಸಂಪೂರ್ಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶ್ರಮ ಏವ ಹಿ ಕೇವಲ, ಅದು ಕೇವಲ ಶ್ರಮ ಅಂತ ಅನ್ನಿಸಿಕೊಳ್ಳುತ್ತದೆ ವಿನಃ ಅದು ಆತನಿಗೆ ಯಾವುದೇ ಶ್ರೇಯಸ್ಸನ್ನ ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಧರ್ಮ ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮದ ಕುರಿತಾಗಿ ಹೇಳುವಂತಹದ್ದು. ಧರ್ಮ ಸ್ವಾನುಷ್ಠಿತ ಪುಂಸಃ. ಆದ್ರೆ ಈ ವರ್ಣಾಶ್ರಮ ಧರ್ಮ ಪರೋಧರ್ಮ ಅಲ್ಲ. ಈ ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ನಮಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಇರುವಂತಹ ಮಾರ್ಗ. ಈಗ ನಾವು ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡಿ ಅದು ಭಗವಂತನಲ್ಲಿ ನಮಗೆ ಭಕ್ತಿಯನ್ನ ತಂದು ಕೊಡದೇ ಇದ್ರೆ ಆ ಧರ್ಮವನ್ನು ನಾವು ಪಾಲನೆ ಮಾಡಿದ್ದು ಪರಿಪೂರ್ಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಣಾಶ್ರಮ ಧರ್ಮದ ಮೂಲ ಗುರಿ ಏನು? ಭಗವಂತನಲ್ಲಿ ಭಕ್ತಿಯನ್ನ ಪ್ರಾರಂಭಿಸುವಂಥದ್ದು. ಭಕ್ತಿಯನ್ನ ಮಾಡುವುದರಲ್ಲಿ, ಭಗವಂತನ ಕುರಿತಾಗಿ ಕೇಳುವುದರಲ್ಲಿ ನಮಗೆ ಆಸಕ್ತಿ ಮೂಡದೇ ಹೋದ್ರೆ ನಾವು ವರ್ಣಾಶ್ರಮದಲ್ಲಿ ಅಂದ್ರೆ ಒಬ್ಬ ಬ್ರಾಹ್ಮಣನು, ಕ್ಷತ್ರಿಯನು, ವೈಶ್ಯನು, ಶೂದ್ರನು ತನ್ನ ವೃತ್ತಿ ನಿರತವಾದಂತಹ ಒಂದು ಕಾರ್ಯಗಳು ಏನಿದೆ, ಧರ್ಮ ಏನಿದೆ, ಅದನ್ನು ಎಷ್ಟೇ ಚೆನ್ನಾಗಿ ಪಾಲನೆ ಮಾಡ್ಲಿ ಆತನ ಆ ಒಂದು ಸಾರ್ಥಕ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಲ್ಲಿ ಆ ಭಕ್ತಿ ಅನ್ನುವಂಥದ್ದು ಆತನಿಗೆ ಬರದೇ ಹೋದ್ರೆ, ಆ ಭಗವಂತನ ಕುರಿತಾಗಿ ಕೇಳಬೇಕು ಅನ್ನುವಂತಹ ಆಸೆ ಅವನಲ್ಲಿ ಹುಟ್ಟದೇ ಇದ್ರೆ ಅವನು ಮಾಡುವಂತಹ ಧರ್ಮ ಕಾರ್ಯಗಳು ಅಪರಿಪೂರ್ಣವಾಗಿ ಉಳಿತದೆ. ಒಂದು ಗಿಳಿ ಮತ್ತೆ ಪಂಜರದ ಉದಾಹರಣೆಯನ್ನ ಪ್ರಭುಪಾದರು ಕೊಡ್ತಾರೆ. ನಾವು ಪಂಜರಕ್ಕೆ ಎಷ್ಟೇ ಅಲಂಕಾರವನ್ನ ಮಾಡಬಹುದು, ಅದನ್ನು ಎಷ್ಟೇ ಚೆನ್ನಾಗಿ ಇಟ್ಕೊಳ್ಬಹುದು, ಆದ್ರೆ ಒಳಗಿರುವಂತಹ ಗಿಳಿಗೆ ನಾವು ಆಹಾರವನ್ನ ಕೊಡದೇ ಇದ್ರೆ ಆ ಪಂಜರ ಇದ್ದದ್ದು ವ್ಯರ್ಥ. ಹಾಗೆ ಈ ಎಲ್ಲಾ ಸಮಾಜ ವ್ಯವಸ್ಥೆ ಏನಿದೆ ನಾವು ಪ್ರಪಂಚದಲ್ಲಿ ಕಾಣ್ತೇವೆ, ಈ ಸಂಸ್ಕೃತಿ, ಈ ಒಂದು ಧರ್ಮ, ಇದೆಲ್ಲವನ್ನು ಕೂಡ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಆದ್ರೆ ಅದು ನಮ್ಮನ್ನ ಭಕ್ತಿಯ ಕಾರ್ಯಕ್ಕೆ ಅಥವಾ ಭಗವಂತನಲ್ಲಿ ಭಕ್ತಿಯನ್ನ ಮೂಡಿಸದೇ ಹೋದರೆ ಅದು ಸಂಪೂರ್ಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೂಲ ಉದ್ದೇಶ ಏನಿದೆ ಅದು ಈಡೇರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಭಗವಂತನಲ್ಲಿ ಭಕ್ತಿ ನಮಗೆ ಯಾವುದು ಮೂಡಿಸ್ತದೋ ಅದೇ ಸರಿಯಾದಂತಹ ಧರ್ಮ, ಅದೇ ಪರಮ ಧರ್ಮ. ಯಾವುದು ನಮಗೆ ಭಗವಂತನಲ್ಲಿ ಭಕ್ತಿಯನ್ನ ಮೂಡಿಸ್ತದೆ, ಯಾವುದು ಭಗವಂತನ ಕುರಿತಾಗಿ ಕೇಳಲಿಕ್ಕೆ ನಮಗೆ ಆಸಕ್ತಿಯನ್ನ ನೀಡುತ್ತದೆ, ಅದು ನಮ್ಮ ಪರಮ ಧರ್ಮವಾಗಿದೆ. ಅದನ್ನು ನಾವು ಆಚರಿಸಬೇಕು ಅಂತ ಹೇಳಿ ಇಲ್ಲಿ ಸೂತ ಗೋಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದರು ಇನ್ನೂ ಒಂದು ವಿಚಾರ ಹೇಳ್ತಾರೆ. ಮೊದಲನೇದಾಗಿ ಜನರಲ್ಲಿ 3 ರೀತಿಯಾದಂತಹ ವರ್ಗಗಳಿರ್ತವೆ. ಮೊದಲನೇ ವರ್ಗ ಈ ಒಂದು ಭೌತಿಕ ವಿಚಾರಗಳಲ್ಲಿ ಮಾತ್ರ ಆಸಕ್ತಿಯನ್ನ ಬೆಳೆಸಿಕೊಂಡಿರುವಂತಹವರು. ಅವರು ಶರೀರದ ಪೋಷಣೆಯನ್ನ ಬಿಟ್ಟು ಬೇರೆ ಏನನ್ನು ಕೂಡ ಯೋಚನೆ ಮಾಡುವುದಿಲ್ಲ. ಆಮೇಲೆ ಅದಕ್ಕಿಂತ ಸ್ವಲ್ಪ ಉತ್ತಮವಾದಂತಹ ವ್ಯಕ್ತಿಗಳು, ಅವರು ಮಾನಸಿಕ ಊಹಾಪೋಹಗಳಲ್ಲಿ ತೊಡಗಿರ್ತಾರೆ, ಮನಸ್ಸಿಗೆ ಸಂತೋಷವನ್ನ, ಮುದವನ್ನ ಕೊಡುವಂತಹ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಆದ್ರೆ ಅವರಿಗಿಂತಲೂ ಉತ್ತಮರು ಯಾರು ಅಂತ ಹೇಳಿದ್ರೆ 3ನೇ ವರ್ಗದವರು, ಯಾರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಳ್ತಾರೆ, ಆಧ್ಯಾತ್ಮಿಕ ವಿಷಯಗಳನ್ನ ತಿಳಿದುಕೊಂಡು ಅದರ ಮೂಲಕ ಭಗವಂತನ ಸೇವೆಯನ್ನ ಮಾಡ್ತಾ ಯಾರು ಸಂತೋಷವನ್ನ ಪಡ್ತಾರೆ ಅವರು ಉತ್ತಮವಾದಂತಹ ವ್ಯಕ್ತಿಗಳು. ಅವರು ನಿಜವಾದಂತಹ ಪರಮ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. 9ನೇ ಶ್ಲೋಕದಲ್ಲಿ ಧರ್ಮದ ಒಂದು ಆಚರಣೆ ಹೇಗಿರಬೇಕು ಅನ್ನೋದನ್ನ ತಿಳಿಸ್ತಾರೆ. ಧರ್ಮಸ್ಯ ಹಿ ಅಪವರ್ಗಸ್ಯ ನಾರ್ಥೋ ಅರ್ಥಯೋಪಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಅನುವಾದ: ಖಂಡಿತವಾಗಿ ಎಲ್ಲಾ ವೃತ್ತಿಯ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ. ಐಹಿಕ ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಬಾರದು. ಅಲ್ಲದೆ ಋಷಿಗಳ ಪ್ರಕಾರ ಅಂತಿಮ ವೃತ್ತಿಯ ಸೇವೆಯಲ್ಲಿ ತೊಡಗಿದವನು ಐಹಿಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಎಂದೂ ಬಳಸಬಾರದು. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಅದು ಅಂತಿಮವಾಗಿ ನಮಗೆ ವಿಮೋಚನೆಯನ್ನ ಕೊಡಬೇಕು. ಯಾವುದು ರೀತಿಯಾಗಿ ವಿಮೋಚನೆ?
ನಾವು ಈಗ ಈ ಭೌತಿಕ ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಜನ್ಮ, ಮೃತ್ಯು, ಜರ, ವ್ಯಾಧಿ ಅನ್ನುವಂತಹ 4 ಸಮಸ್ಯೆಗಳಿವೆ. ಅದರ ಮೇಲೆ ತಾಪತ್ರಯಗಳು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳಿವೆ. ಅದರ ಮೇಲೆ ನಾವು ಕಲಿಯುಗದಲ್ಲಿದ್ದೇವೆ. ಇದು ಕಲಹಯುಗವಾಗಿದೆ. ಜನರು ಅಲ್ಪಬುದ್ಧಿಯವರಾಗಿದ್ದಾರೆ, ಅದೃಷ್ಟಹೀನರಾಗಿದ್ದಾರೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿರಬೇಕಾದ್ರೆ ನಾವು ಮಾಡುವಂತಹ ಕಾರ್ಯ ಅದು ಸಫಲವಾಗಬೇಕು, ಅದು ಸಂಪೂರ್ಣವಾಗಬೇಕು ಅಂತ ಹೇಳಿದ್ರೆ ಅದು ನಮಗೆ ಕೊನೆಯದಾಗಿ ಭಗವಂತನಲ್ಲಿ ಭಕ್ತಿಯನ್ನ ಮೂಡಿಸಬೇಕು. ಈ ಪ್ರಪಂಚದಿಂದ, ಐಹಿಕ ಪ್ರಪಂಚದಿಂದ ನಮಗೆ ವಿಮೋಚನೆಯನ್ನ, ಮುಕ್ತಿಯನ್ನ ಅದು ನಮಗೆ ಕೊಡಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಕಾರ್ಯವನ್ನ ಮಾಡಬೇಕು, ಧರ್ಮ ಪಾಲನೆಯನ್ನ ಮಾಡಬೇಕು, ಐಹಿಕ ಲಾಭಕ್ಕಾಗಿ ಅಲ್ಲ. ಯಾಕಂದ್ರೆ ಧರ್ಮವನ್ನ ಪಾಲನೆ ಮಾಡುವಾಗ ಅನೇಕ ಉಪ ಉತ್ಪನ್ನಗಳು ಕೂಡ ಸಿಗುತ್ತವೆ. ಅನೇಕ ನಾವು ಬಹಳಷ್ಟು ಪ್ರಯೋಜನಗಳನ್ನು ಕೂಡ ಪಡೆಯುತ್ತೇವೆ. ಒಬ್ಬ ವ್ಯಕ್ತಿಗೆ ಹಣದಲ್ಲಿ ಹಣ ವೃದ್ಧಿ, ಆರ್ಥಿಕವಾಗಿ ವೃದ್ಧಿ ಆಗಬಹುದು, ಅಥವಾ ಅವನಿಗೆ ಒಳ್ಳೆಯ ಕೀರ್ತಿ, ಯಶಸ್ಸು ದೊರಕಬಹುದು. ಜನರು ಆತನಿಗೆ ಆತನ ಗುಣಗಾನ ಮಾಡಬಹುದು. ಆದ್ರೆ ಇದು ಯಾವುದು ಕೂಡ ಉದ್ದೇಶ ಅಲ್ಲ. ಮೂಲ ಉದ್ದೇಶ ಏನು? ಈ ಪ್ರಪಂಚದಿಂದ, ಈ ಭೌತಿಕ ಪ್ರಪಂಚದಿಂದ ನಾವು ವಿಮೋಚನೆಯನ್ನ ಪಡೆಯುವಂತದ್ದೇ ಮುಖ್ಯ ಉದ್ದೇಶವಾಗಿರ್ತದೆ. ಅದನ್ನು ನಾವು ಸಾಧಿಸಬೇಕು. ಐಹಿಕ ಲಾಭಕ್ಕಾಗಿ ಅದನ್ನು ಯಾವತ್ತೂ ಕೂಡ ಮಾಡಬೇಡಿ. ಆಧ್ಯಾತ್ಮಿಕ ಏನು ಅಭ್ಯಾಸ ಇದೆ ಅದನ್ನ ನನಗೆ ದೇವರೇ ನನಗೆ ದುಡ್ಡು ಕೊಡು, ದೇವರೇ ನನಗೆ ಜನರನ್ನ ಕೊಡು, ಈ ರೀತಿಯಾಗಿ ನಾವು ಪ್ರಾರ್ಥನೆಯನ್ನ ಮಾಡಬಾರದು. ಬದಲಾಗಿ ಆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಅದಕ್ಕಾಗಿ ಶ್ರೀಲ ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ಭಗವಂತನೆಡೆಗೆ ಅಂತೇಳಿ ಅವರ ಮ್ಯಾಗಝೀನ್ಗೆ ಹೆಸರನ್ನು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲಿರುವ ಎಲ್ಲರನ್ನೂ ಕೂಡ ಭಗವಂತನೆಡೆಗೆ ಕರೆದುಕೊಂಡು ಹೋಗುವಂತಹ ಮಹಾ ಉದ್ದೇಶವನ್ನ ಶ್ರೀಲ ಪ್ರಭುಪಾದರು ಇಟ್ಟುಕೊಂಡಿದ್ದಾರೆ. ಅಂತಿಮ ವೃತ್ತಿಯ ಸೇವೆಯಲ್ಲಿ ತೊಡಗಿದವನು ಐಹಿಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಎಂದು ಬಳಸಬಾರದು. ನಾವು ಬೇಕು ಅಂತ ಹೇಳಿದ್ರು ಅಥವಾ ಬೇಡ ಅಂತ ಹೇಳಿದ್ರು ಕೂಡ ಈ ಒಂದು ಐಹಿಕ ಲಾಭಗಳು ಬರ್ತಾ ಇರ್ತವೆ. ಹಾಗೆ ಬಂದಾಗ ಅದನ್ನ ಏನು ಮಾಡಬೇಕು? ಆ ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸಬೇಕು. ಆ ಲಕ್ಷ್ಮಿಯನ್ನ, ನಾರಾಯಣನ ಸೇವೆಯಲ್ಲಿ ತೊಡಗಿಸಬೇಕು. ಹಾಗೆ ಆ ಏನೆಲ್ಲ ಒಂದು ಸವಲತ್ತುಗಳು ನಮಗೆ ಭಕ್ತಿಯನ್ನ ಮಾಡುವಾಗ ಜನರಿಂದ ದೊರಕ್ತದೋ, ಯಾರೆಲ್ಲ ಆ ಭಕ್ತಿಗೆ ಆಕರ್ಷಿತರಾಗಿ ಬರ್ತಾರೋ ಅವರೆಲ್ಲರನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಆ ಎಲ್ಲ ಸವಲತ್ತುಗಳನ್ನ ಮತ್ತೆ ಭಗವಂತನಿಗೆ ಅರ್ಪಿಸಬೇಕೇ ವಿನಃ ವ್ಯಕ್ತಿಯು ಅವುಗಳನ್ನ ತನ್ನ ಸ್ವಂತ ಇಂದ್ರಿಯ ತುಷ್ಟಿಗಾಗಿ ಯಾವತ್ತೂ ಬಳಸಬಾರದು. ಹಾಗೆ ಒಂದು ವೇಳೆ ಬಳಸಿದ ಅಂತ ಹೇಳಿದ್ರೆ ಆತನ ಪತನವಾಗ್ತದೆ. ಆತನು ಆ ಭಕ್ತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಇಂದ್ರಿಯ ತುಷ್ಟಿಗಾಗಿ ಈ ಐಹಿಕ ಲಾಭಗಳನ್ನ ಬಳಸದೆ ಒಬ್ಬ ವ್ಯಕ್ತಿ ಭಗವಂತನ ಸೇವೆಗಾಗಿ ಅದನ್ನ ಬಳಸಬೇಕು. ಇಂದ್ರಿಯ ತುಷ್ಟಿಗಾಗಿ ಯಾವತ್ತೂ ಕೂಡ ಬಳಸಬಾರದು. 10ನೇ ಶ್ಲೋಕ. ಕಾಮಸ್ಯ ನೇಂದ್ರಿಯ ಪ್ರೀತಿರ್ ಲಾಭೋ ಜೀವೇತ ಯಾವತ ಜೀವಸ್ಯ ತತ್ವ ಜಿಜ್ಞಾಸಾ ನಾರ್ಥೋ ಯಶ್ಚೇಹ ಕರ್ಮಭಿಃ. ಅನುವಾದ: ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು. ಪರಮಸತ್ಯದ ಜಿಜ್ಞಾಸೆಯೇ ಮಾನವ ಬದುಕಿನ ಪರಮೋದ್ದೇಶವಾದ್ದರಿಂದ ಆರೋಗ್ಯಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು. ಅದಲ್ಲದೆ ಬೇರೆ ಯಾವುದೂ ನಮ್ಮ ಕೆಲಸದ ಗುರಿ ಆಗಬಾರದು. ಇಲ್ಲಿ ಇಂದ್ರಿಯ ಭೋಗವನ್ನ ನಾವು ಸಂಪೂರ್ಣವಾಗಿ ಬಿಟ್ಟುಕೊಳ್ಳಿಕ್ಕೂ ಸಾಧ್ಯ ಆಗುವುದಿಲ್ಲ. ಈ ಶರೀರವನ್ನು ನಾವು ಎಲ್ಲಿಯವರೆಗೆ ಧಾರಣೆ ಮಾಡಿಕೊಂಡಿರ್ತೇವೋ ಅಲ್ಲಿಯವರೆಗೆ ಇದನ್ನು ಸ್ವಸ್ಥವಾಗಿಟ್ಟುಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿರ್ತದೆ. ಯಾಕಂದ್ರೆ ಇದು ಭಗವಂತನೇ ಕೊಟ್ಟಿರುವಂತಹ ಒಂದು ಉಡುಗೊರೆ. ಇದನ್ನು ಸರಿಯಾಗಿ ಇಟ್ಟುಕೊಳ್ಳುವಂಥದ್ದು ನಮ್ಮ ಒಂದು ಕರ್ತವ್ಯವಾಗಿದೆ. ಆದ್ರೆ ಅದನ್ನ ನಾವು ಹೇಗೆ ಇಟ್ಟುಕೊಳ್ಬೇಕು? ಈ ಶರೀರ ಪೋಷಣೆಗೆ ಎಷ್ಟು ಆಹಾರ ಬೇಕು ಅಷ್ಟು ಆಹಾರವನ್ನ ಸೇವಿಸಬೇಕು. ಈ ಶರೀರ ಪೋಷಣೆಗೆ ಎಷ್ಟು ಇಂದ್ರಿಯ ತೃಪ್ತಿ ಬೇಕೋ ಅಥವಾ ಆ ಇಂದ್ರಿಯಗಳನ್ನ ಯಾವ ರೀತಿಯಾಗಿ ಬಳಸಬೇಕೋ ಅಷ್ಟರ ಮಟ್ಟಿಗೆ ಇಂದ್ರಿಯಗಳನ್ನ ನಾವು ಬಳಸಬೇಕೇ ವಿನಃ ಸಂಪೂರ್ಣವಾಗಿ ನಾವು ಭೌತಿಕವಾಗಿ ಮುಳುಗಿ ಹೋಗಿ ಭಗವಂತನನ್ನ ಮರೆತು ಹೋಗುವಂತಹ ಒಂದು ಪರಿಸ್ಥಿತಿಯನ್ನ ತಂದುಕೊಳ್ಳಬಾರದು. ಹಾಗಾಗಿ ಇಲ್ಲಿ ಹೇಳುವಂತದ್ದು ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು. ಆಸೆಗಳು ಪ್ರತಿಯೊಬ್ಬರಲ್ಲೂ ಇರ್ತದೆ. ಆಸೆಗಳು ಇಲ್ಲದಂತ ವ್ಯಕ್ತಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಆಸೆಗಳು ಇಂದ್ರಿಯ ತುಷ್ಟಿಯನ್ನ ಮಾಡಬೇಕು ಅಂತೇಳಿ ವ್ಯಕ್ತಿ ಆಸೆಗಳಿಂದ ಬಳಸಬಾರದು. ಬದಲಾಗಿ ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಆಸೆಯನ್ನು ಬೆಳೆಸಿಕೊಳ್ಬೇಕು. ಅದೇ ಆಸೆ
ಈಗ ಒಬ್ಬ ವ್ಯಕ್ತಿಗೆ ಏನೋ ಒಂದು ಐಹಿಕವಾದಂತಹ ಆಸೆ ಇದ್ರೆ ಅದನ್ನ ಭಗವಂತನ ಸೇವೆಗೆ ಹೇಗೆ ನಾವು ಬಳಸಿಕೊಳ್ಳಬಹುದು, ಆ ರೀತಿಯಾಗಿ ಬಳಸಿಕೊಳ್ಳುವ ಮುಖಾಂತರ ಹೇಗೆ ವ್ಯಕ್ತಿಯು ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬಹುದು ಅಂತ ಹೇಳಿ ವ್ಯಕ್ತಿಯು ಯೋಚನೆ ಮಾಡಬೇಕು. ಹಾಗಾಗಿ ಇಂದ್ರಿಯ ತುಷ್ಟಿಯತ್ತ ಅದು ಯಾವತ್ತೂ ಪ್ರಚೋದಿತವಾಗಬಾರದು. ಹಾಗಾದ್ರೆ ಏನು ಮಾಡಬೇಕು? ಪರಮ ಸತ್ಯದ ಜಿಜ್ಞಾಸೆ ಅದು ಬದುಕಿನ ಪರಮ ಉದ್ದೇಶವಾಗಿದೆ. ಹಾಗಾಗಿ ನನ್ನ ಶರೀರ ಆರೋಗ್ಯಪೂರ್ಣವಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಆಹಾರವನ್ನು ಸ್ವೀಕಾರ ಮಾಡಿದ್ರೆ ನಮಗೆ ರೋಗವು ಬರುತ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಆ ಪರಮ ಸತ್ಯ ಏನು? ನೀವೀಗ ಹೇಳುವಂತಹದ್ದು ಈಗ ಎಲ್ಲಿವರೆಗೆ ಬಂದೆವು ನಾವು ಅಂತ ಹೇಳಿದ್ರೆ, ಜೀವನದ ಉದ್ದೇಶ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳುವಂತಹದ್ದು. ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಅದಕ್ಕೆ ಇರುವಂತಹ ಒಂದು ದಾರಿ ಅಷ್ಟೇ, ಅದೇ ಗುರಿ ಅಲ್ಲ. ಹಾಗೆ ಆ ಪರಮ ಸತ್ಯದ ಜಿಜ್ಞಾಸೆಯನ್ನ ಮಾಡುವುದಕ್ಕೋಸ್ಕರ ಶರೀರವನ್ನ ಪೋಷಣೆ ಮಾಡಬೇಕೇ ವಿನಃ ಶರೀರವನ್ನ ಪೋಷಣೆ ಮಾಡುವುದೇ ಜೀವನದ ಉದ್ದೇಶವಾಗಬಾರದು. ಹಾಗಾದ್ರೆ ಆ ಪರಮ ಸತ್ಯ ಅಂತ ಹೇಳಿದ್ರೆ ಅದು ಯಾವುದು? ಅದನ್ನು ಈ 11ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಅನುವಾದ: ಪರಾತ್ಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಈ ಶ್ಲೋಕಕ್ಕೆ ಶ್ರೀಲ ಪ್ರಭುಪಾದರು ಬಹಳಷ್ಟು ಕಡೆ ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಭಗವದ್ಗೀತೆಯಲ್ಲಿಯೂ ಕೂಡ ನಾವು ಇದನ್ನ ಬಹಳಷ್ಟು ಕಡೆ ಕಲಿತಿದ್ದೇವೆ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರ ಇದರ ಕುರಿತಾಗಿ ಏನು ಇದು ಅಂತ ಹೇಳಿ. ಆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಈ ಸಮಸ್ತ ಸೃಷ್ಟಿ ಹೇಗೆ ನಡೀತಾ ಇದೆ, ಈ ಬ್ರಹ್ಮಾಂಡ ಗ್ರಹವ್ಯೂಹಗಳು ಎಲ್ಲ ಯಾವ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದೆ, ಇದೆಲ್ಲವನ್ನು ಗಮನಿಸಿದಾಗ ನಮಗೆ ಒಂದು ಸತ್ಯ ಅರ್ಥ ಆಗ್ತದೆ. ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ಇದರ ಹಿಂದೆ ಇದ್ದಾರೆ ಅಂತೇಳಿ. ಅದು ಯಾರು ಅನ್ನುವಂಥದ್ದು ನಮಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಯಾರೂ ಇಲ್ಲದೆ ಇದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಇದರ ಹಿಂದೆ ಇದ್ದಾನೆ ಅಂದ್ರೆ ಈ ಪ್ರಪಂಚವನ್ನ ನಾವು ತಿಳಿದುಕೊಳ್ಳುವ ಮುಖಾಂತರ ಆ ಭಗವಂತನ ಅಸ್ತಿತ್ವದ ಕುರಿತಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸುವಂತದ್ದು, ಅದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಕರಿತೇವೆ. ಇನ್ನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದುಕೊಂಡು ಆ ಹನುಮಂತ ಉಪದೃಷ್ಟ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ಅನುಮತಿಯನ್ನ ಕೊಡುವಂತಹದ್ದು ಮತ್ತು ಆತನ ಅನುಮತಿ ಕೊಟ್ರೆ ಮಾತ್ರ ಆ ಕಾರ್ಯ ನಡೀತದೆ. ಅನುಮತಿಯನ್ನು ಕೊಡದೇ ಇದ್ರೆ ಆ ಕಾರ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಆತ್ಮಸಾಕ್ಷಿಯಾಗಿದ್ದುಕೊಂಡು ಇರುವಂತಹ ಆ ಪರಮಾತ್ಮನನ್ನ ನಮ್ಮ ಹೃದಯದಲ್ಲೇ ನಾವು ಕಾಣಲಿಕ್ಕೆ ಸಾಧ್ಯವಾದ್ರೆ ಅದು ಪರಮಾತ್ಮ ಸಾಕ್ಷಾತ್ಕಾರ ಅಂತ ಅನ್ನಿಸಿಕೊಳ್ತದೆ. ಇನ್ನು ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಷಡೈಶ್ವರ್ಯನಾದಂತಹ ಭಗವಂತ, ಆ 6 ಭಗಗಳನ್ನು ಹೊಂದಿರುವಂತಹ ಭಗವಂತ, ಆತನನ್ನು ತಿಳಿದುಕೊಂಡಾಗ ಅದು ಭಗವಾನ್ ಸಾಕ್ಷಾತ್ಕಾರ. ಸೂರ್ಯನ ಬಿಸಿಲು, ಸೂರ್ಯಗ್ರಹ ಮತ್ತೆ ಸೂರ್ಯದೇವ ಇದರ ಉದಾಹರಣೆಯನ್ನು ಕೊಡ್ತಾರೆ. ಇದನ್ನು ಮತ್ತೆ ನಾನು ವಿವರಿಸಲಿಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಭಗವದ್ಗೀತೆಯಲ್ಲಿ ನಾವು ಇದರ ಬಗ್ಗೆ ಬಹಳಷ್ಟು ವಿವರಣೆಯನ್ನ ಪಡೆದುಕೊಂಡಿದ್ದೇವೆ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರದ ಕುರಿತಾಗಿ ಹೇಗೆ ನಾವು ಇದನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ. ಈಗ ಪರಮಸತ್ಯವನ್ನ ತಿಳಿಯುವಂತಹ ಬಗೆ ಹೇಗೆ, ಪರಮಸತ್ಯ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ನಮಗೆ ವಿವರಣೆ ದೊರಕಿದೆ. ಹಾಗಾದ್ರೆ ಅವನನ್ನ ತಿಳಿದುಕೊಳ್ಳುವಂತಹ ದಾರಿ ಯಾವುದು? ಅದಕ್ಕೆ ಇಲ್ಲಿ 12ನೇ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ತಚ್ರದ್ಧಾನ ಮುನಯೋ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತ್ಯಾತ್ಮನಿ ಚಾತ್ಮಾನಂ ಭಕ್ತ್ಯಾ ಶ್ರುತಗೃಹೀತಯ. ತೀವ್ರವಾದ ಜಿಜ್ಞಾಸೆಯುಳ್ಳ ಶಿಷ್ಯ ಅಥವಾ ಮುನಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆ ಸಲ್ಲಿಸುವ ಮೂಲಕ ಪರಾತ್ಮರ ಸತ್ಯವನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವನು. ಇಲ್ಲಿ ಹೇಳಿರುವಂತಹ ವಿಚಾರಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಮೊದಲನೆಯದ್ದು ಜಿಜ್ಞಾಸೆ ಅಥವಾ ಕುತೂಹಲ. ಆ ಭಗವಂತನ ಕುರಿತಾಗಿ ತಿಳಿದುಕೊಳ್ಳಬೇಕು ಅನ್ನುವಂತಹ ಒಂದು ಕುತೂಹಲ ಇರಬೇಕು. ನಂತರ ಜ್ಞಾನ ಅಂದ್ರೆ ತಾನು ಆ ಒಂದು ಕನಿಷ್ಠ ಪ್ರಮಾಣದ ಜ್ಞಾನವನ್ನಾದ್ರೂ ಪಡೆದಿರಬೇಕು. ತಾನು ಏನನ್ನ ಪಡೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ, ಈಗ ನಾವು ಚಿನ್ನವನ್ನ ಹುಡುಕಿಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ
ಆ ಚಿನ್ನ ಅಂದ್ರೆ ಏನು ಅನ್ನುವಂತಹ ಒಂದು ಕನಿಷ್ಠ ಜ್ಞಾನ ಆದ್ರೂ ನಮಗಿರ್ಬೇಕು. ಹಾಗಿದ್ರೆ ಮಾತ್ರ ನಾವು ಅದನ್ನ ಪಡಿಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ನಮಗೆ ಮೋಸ ಮಾಡಬಹುದು. ಈಗ ಅಧ್ಯಾತ್ಮದ ವಿಚಾರದಲ್ಲಿ ಎಷ್ಟೋ ಜನ ಮೋಸ ಹೋಗ್ತಾರೆ. ಜನರು ಅವರನ್ನ ವಂಚಿಸಿ ಅವರಿಂದ ಹಣವನ್ನ ಪಡೆದು ಅವರಿಗೆ ಮೋಸವನ್ನ ಮಾಡ್ತಾರೆ. ಅದರಿಂದ ಮೋಸ ಹೋಗದೇ ಇರುವಂತೆ ಒಂದು ಉತ್ತಮವಾದಂತಹ ಗುರುಗಳ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ಕಾರ್ಯವನ್ನ, ಭಕ್ತಿಯನ್ನ, ಸಾಧನೆಯನ್ನ ಮಾಡಬೇಕು. ಮತ್ತೆ ವ್ಯಕ್ತಿ ವೈರಾಗ್ಯವನ್ನ ಬೆಳೆಸಿಕೊಳ್ಳಬೇಕು. ಇಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ಭಗವಂತನಲ್ಲಿ ರಾಗವನ್ನ ಬೆಳೆಸಿಕೊಳ್ಳುವುದೇ ಭೌತಿಕ ಪ್ರಪಂಚದಲ್ಲಿ ವೈರಾಗ್ಯ. ನಾವು ವೈರಾಗ್ಯ ಅನ್ನುವಂಥದ್ದು ಜೀವಾತ್ಮನಿಗೆ ಸಹಜವಾದದ್ದಲ್ಲ. ಯಾಕಂದ್ರೆ ನಾವು ಏನನ್ನಾದ್ರೂ ಪಡೆಯುವುದು ಸುಲಭ, ಬಿಡುವುದು ಕಷ್ಟ. ಹಾಗಾಗಿ ಇಲ್ಲಿ ವೈರಾಗ್ಯ ಅಂದ್ರೆ ಭಕ್ತಿಯಲ್ಲಿ ನಾವು ಪ್ರಗತಿಯನ್ನ ಸಾಧಿಸ್ತಾ ಹೋದ ಹಾಗೆ ಈ ಕಡೆ ಭೌತಿಕ ಪ್ರಪಂಚದಲ್ಲಿ ವಿರಕ್ತಿ ತಾನಾಗಿಯೇ ಬೆಳೆಯುತ್ತಾ ಬರ್ತದೆ. ಹಾಗಾಗಿ ನಾವು ಭೌತಿಕ ವಸ್ತುಗಳನ್ನ ಒಂದೊಂದಾಗಿ ಪಟ್ಟಿ ಮಾಡಿ ಅವುಗಳನ್ನ ಬಿಡ್ಲಿಕ್ಕೆ ಪ್ರಯತ್ನ ಪಡುವಂತದ್ದು ಅಗತ್ಯ ಇಲ್ಲ. ಬದಲಾಗಿ ಭಗವಂತನ ಶ್ರವಣ, ಕೀರ್ತನ, ಸ್ಮರಣ, ವಂದನ, ಹೀಗೆ ಅರ್ಚನಾ, ಈ ಬೇರೆ ಬೇರೆ ನವವಿಧ ಭಕ್ತಿ ಏನಿದೆ ಅದರಲ್ಲಿ ನಾವು ತೊಡಗಿಕೊಳ್ತಾ ಇದ್ದ ಹಾಗೆ ಈ ಕಡೆಯಿಂದ ಈ ಭೌತಿಕವಾದಂತಹ ಆಸೆ ಆಕಾಂಕ್ಷೆಗಳು ಕಡಿಮೆಯಾಗ್ತಾ ಬರ್ತದೆ. ನಂತರ ವ್ಯಕ್ತಿ ಭಕ್ತಿ ಸೇವೆಯನ್ನ ಮಾಡಬೇಕು. ಭಗವಂತನ ಸೇವೆಯನ್ನ ಮಾಡಬೇಕು. ಭಗವಂತನ ಭಕ್ತರ ಸೇವೆಯನ್ನ ಮಾಡಬೇಕು. ಭಕ್ತರ ಸಂಘದಲ್ಲಿ ಇರಬೇಕು. ಇದೆಲ್ಲವನ್ನು ಕೂಡ ಆತನು ಪಡೆದುಕೊಳ್ಳಬೇಕು. ನಂತರ ವೇದಾಂತದ ಅಧ್ಯಯನವನ್ನ ಮಾಡಬೇಕು. ಆ ಶಾಸ್ತ್ರದ ಅಧ್ಯಯನ, ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಚಾರಗಳ ಕುರಿತಾಗಿ ತಾನು ತಿಳಿದುಕೊಳ್ಳಬೇಕು. ಇದೆಲ್ಲವನ್ನು ಮಾಡುವ ಮುಖಾಂತರ ವ್ಯಕ್ತಿಯು ಆ ಪರಮ ಸತ್ಯನನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಜಿಜ್ಞಾಸೆ, ಜ್ಞಾನ, ವೈರಾಗ್ಯ, ಭಕ್ತಿ ಸೇವೆ ಮತ್ತು ವೇದಾಂತದ ಅಧ್ಯಯನ, ಹೀಗೆ 5 ವಿಚಾರಗಳನ್ನ ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಹಾಗಾದ್ರೆ ವರ್ಣಾಶ್ರಮದ ಉದ್ದೇಶ ಏನು? ಅತ ಪುಂಭಿ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವಾನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ಹರಿತೋಷಣಂ. ವರ್ಣಾಶ್ರಮ ಇರುವಂತದ್ದೇ ಭಗವಂತನನ್ನ ಒಲಿಸಿಕೊಳ್ಳಿಕ್ಕೋಸ್ಕರ. ಸಂಸಿದ್ಧಿರ್ ಹರಿತೋಷಣಂ, ಇದು ನಾವು ಇಂದ್ರಿಯ ತೋಷಣಂ ಅಥವಾ ಕುಟುಂಬ ತೋಷಣಂ, ಸಮಾಜ ತೋಷಣಂ ಅಂತ ಹೇಳೋದಿಲ್ಲ. ಸಂಸಿದ್ಧಿರ್ ಹರಿತೋಷಣಂ, ಆ ಹರಿಯ ಒಲುಮೆಗೆ ನಾವು ಪಾತ್ರರಾಗಬೇಕು. ಭಗವಂತನಲ್ಲಿ ಪ್ರೀತಿಯನ್ನ ಬೆಳೆಸಿಕೊಳ್ಬೇಕು, ಭಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ಆ ರೀತಿಯಾದಂತಹ ಒಂದು ಸಾಧನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾದ್ರೆ ಆ ಒಂದು ವರ್ಣ ಮತ್ತೆ ಆಶ್ರಮ ಏನಿದೆ ಅದು ಸರಿಯಾದಂತಹ ದಾರಿಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೆ, ಸರಿಯಾದಂತಹ ಗುರಿಯ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹೀಗೆ 4 ವರ್ಣಗಳು, 4 ಆಶ್ರಮಗಳಿವೆ. ಯಾವ ವ್ಯಕ್ತಿ ಯಾವ ರೀತಿಯಾದಂತಹ ವರ್ಣ ಮತ್ತು ಆಶ್ರಮವನ್ನು ಪಡೆದಿದ್ದಾನೋ ಆ ವರ್ಣಾಶ್ರಮಕ್ಕೆ ಸರಿಯಾಗಿ ತಾನು ತನ್ನ ನಿಗದಿತ ಧರ್ಮವನ್ನ ಪಾಲನೆ ಮಾಡ್ತಾ ಭಗವಂತನಲ್ಲಿ ಭಕ್ತಿಯನ್ನ ಬೆಳೆಸಿಕೊಳ್ಳುವ ಹಾಗೆ ಆದ್ರೆ ಅವನು ಮಾಡಿದಂತಹ ಕಾರ್ಯ ಸಾರ್ಥಕ, ಅವನ ಜೀವನ ಸಾರ್ಥಕ. ಇಲ್ಲ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ವರ್ಣ ಅಥವಾ ಆಶ್ರಮವನ್ನು ಪಾಲಿಸ್ತಾ ಇದ್ದಾನೆ, ಆದ್ರೆ ಭಗವಂತನೇ ಸ್ವತಃ ಬಂದ್ರೂ ಕೂಡ ಅವನು ಆತನನ್ನ ನಿರ್ಲಕ್ಷ್ಯ ಮಾಡ್ತಾನೆ. ಉದಾಹರಣೆಗೆ ನಾವು ಶುಕ್ರಾಚಾರ್ಯರ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಅಲ್ಲಿ ನೇರವಾಗಿ ವಾಮನ ದೇವನೇ ಬಂದಿದ್ದಾನೆ. ಹಾಗೆ ಬಲಿ ಮಹಾರಾಜನು ಕೂಡ ಹೇಳ್ತಾ ಇದ್ದಾನೆ, ಭಗವಂತನೇ ಬಂದಿದ್ದಾನೆ, ಅವನೇ ದಾನವನ್ನ ಕೇಳ್ತಾ ಇರುವಂತಹದ್ದು, ಅವನಿಗೆ ಕೊಡದೇ ಇದ್ರೆ ಇನ್ಯಾತಕ್ಕೋಸ್ಕರ ಇದೆಲ್ಲ ಇದೆ. ಹಾಗಾಗಿ ನಾನು ಇದೆಲ್ಲವನ್ನು ಅವನಿಗೆ ಅರ್ಪಿಸಿ ಬಿಡ್ತೇನೆ ಅಂತ ಹೇಳಿದಾಗ ಶುಕ್ರಾಚಾರ್ಯರು ಅದಕ್ಕೆ ವಿರೋಧ ಮಾಡ್ತಾರೆ. ಶುಕ್ರಾಚಾರ್ಯರು ಬ್ರಾಹ್ಮಣರಾಗಿದ್ರು ಕೂಡ ಅವರಿಗೆ ಆ ಭಕ್ತಿ ಅನ್ನುವಂಥದ್ದು ಭಗವಂತನಲ್ಲಿ ಬರದೇ ಇದ್ದದ್ದರಿಂದ ಅವರು ಮಾಡಿದಂತಹ ಸಾಧನೆ ಅದು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಉದಾಹರಣೆ. ಹೀಗೆ ಒಬ್ಬ ವ್ಯಕ್ತಿ ಕ್ಷತ್ರಿಯನಾಗಿರಬಹುದು. ಕ್ಷತ್ರಿಯ, ಆತನು ಎಷ್ಟೋ ರಾಜ್ಯಗಳನ್ನ ಗೆದ್ದಿರಬಹುದು, ಆತನು ತುಂಬಾ ಹೆಸರನ್ನ ಮಾಡಿರಬಹುದು. ಆದ್ರೆ ಜೀವನದ ಅಂತಿಮ ಲಕ್ಷ್ಯ ಏನಿದೆ ಅದನ್ನ ಅವನು ಮರೆತು ಬಿಟ್ಟ, ಅವನು ಇಂದ್ರಿಯ ಭೋಗದಲ್ಲಿ ತೊಡಗಿದ ಅಂತ ಹೇಳಿದ್ರೆ ಆತನು ಮತ್ತೆ ಪ್ರಾಣಿಯ, ಪಕ್ಷಿಯೋ ಆಗಿ ಮುಂದಿನ ಜನ್ಮದಲ್ಲಿ ಹುಟ್ಟಬೇಕಾಗುತ್ತದೆ. ತಾನು ಮಾಡಿದಂತಹ ಪಾಪಕರ್ಮಗಳಿಗೆ ಆತನು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತದೆ. ಆದ್ರಿಂದ ವ್ಯಕ್ತಿಯು ಯಾವುದೇ ವರ್ಣದವನಾಗಿರಬಹುದು, ಯಾವುದೇ ಆಶ್ರಮದವನಾಗಿರಬಹುದು, ಆತನು ಆ ಭಗವಂತನ ಪ್ರೀತಿಯನ್ನ ಬೆಳೆಸಿಕೊಳ್ಳುವುದು ಹೇಗೆ ಅನ್ನುವುದನ್ನ ಆತನು ಯೋಚನೆ ಮಾಡಬೇಕು. ಆ ಒಂದು ದಿಕ್ಕಿನಲ್ಲಿ ತಾನು ಸಾಗಬೇಕು. ಕೊನೆಯದಾಗಿ ಸೂತ ಗೋಸ್ವಾಮಿಗಳು ಒಂದು ನಿರ್ಣಯಕ್ಕೆ ಬರ್ತಾ ಇದ್ದಾರೆ.
ಅಂತಿಮವಾದಂತಹ ನಿರ್ಣಯ ಏನು ಅಂತ ಹೇಳಿದ್ರೆ ಈ 14ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ತಸ್ಮಾದೇಕೇನ ಮನಸಾ ಭಗವಾನ್ ಸಾತ್ವತಾಂ ಪತಿಃ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಅನುವಾದ: ಆದ್ದರಿಂದ ಭಕ್ತರಕ್ಷಕನಾದ ದೇವೋತ್ತಮ ಪುರುಷನ ಬಗ್ಗೆ ಏಕಾಗ್ರ ಚಿತ್ತದಿಂದ ಸಂತತವಾಗಿ ಶ್ರವಣ ಮಾಡಬೇಕು, ಅವನ ಸ್ತೋತ್ರ ಮಾಡಬೇಕು, ಸ್ಮರಣೆ ಮಾಡಬೇಕು ಮತ್ತು ಪೂಜೆ ಮಾಡಬೇಕು. ಇದು ಅಂತಿಮವಾದ ನಿರ್ಣಯ. ಸುತ ಗೋಸ್ವಾಮಿಗಳು ಈ ಭಾಗವತದ ಮುಖ್ಯ ವಿಷಯ ಏನಿದೆ, ಮೂಲ ವಸ್ತು ಏನಿದೆ, ಅದನ್ನು ಇಲ್ಲಿ ಅವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏಕಾಗ್ರ ಚಿತ್ತದಿಂದ ಒಬ್ಬ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ನವವಿಧ ಭಕ್ತಿಯ ಕುರಿತಾಗಿ ನಮಗೆ ಗೊತ್ತಿದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9 ಭಕ್ತಿಯ ಅಂಗಗಳು ಏನಿದೆ, ಭಕ್ತಿಯ ಒಂದು ವಿಚಾರ ಏನಿದೆ, ಅದನ್ನ ನಾವು ಅಭ್ಯಾಸ ಮಾಡಬೇಕು. ಮೊದಲನೇದು ಶ್ರವಣದ ಮುಖಾಂತರ ಪ್ರಾರಂಭವಾಗ್ತದೆ. ಆ ಶ್ರವಣದ ಮುಖಾಂತರ ಭಗವಂತನ ಕುರಿತಾಗಿ ಕೇಳುವ ಮುಖಾಂತರ ನಾವು ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಇದಕ್ಕೆ ಬೇಕಾದಂತಹ ಮೂಲ ಒಂದು ಅರ್ಹತೆ ಅಂತ ಹೇಳಿದ್ರೆ ಶ್ರದ್ಧೆ. ನಾವು ಕೇಳುವಂತಹ ವಿಷಯ ಏನಿದೆ ಅದರ ಬಗ್ಗೆ ನಾವು ಶ್ರದ್ಧೆಯನ್ನು ಬೆಳೆಸಿಕೊಳ್ಬೇಕು. ಶ್ರದ್ಧೆ ಅಂತ ಹೇಳಿದ್ರೆ ಏನು? ಶ್ರದ್ಧಾ ಶಬ್ದೆ ವಿಶ್ವಾಸಕಹೆ ಸುದೃಢ ಮಾನಸ, ಕೃಷ್ಣ ಭಕ್ತಿ ಕೈಲ ಸರ್ವಕರ್ಮ ಕೃತಹಯ. ಒಂದು ಬಲವಾದ ನಂಬಿಕೆ ಏನು ಅಂತ ಹೇಳಿದ್ರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ನಾನು ತೊಡಗಿದೆ ಅಂತ ಹೇಳಿದ್ರೆ ನನ್ನ ಜೀವನ ಸಾರ್ಥಕ, ಇದಕ್ಕಿಂತ ಹೆಚ್ಚಿನದ್ದು ಏನೂ ಇಲ್ಲ, ಇದೇ ನನಗೆ ಒಂದು ಶ್ರೀರಕ್ಷೆಯಾಗಿ ನನ್ನನ್ನ ಕಾಪಾಡುತ್ತದೆ ಅನ್ನುವಂತಹ ಬಲವಾದ ನಂಬಿಕೆ. ಇದು ಹೇಗೆ ದೊರಕುತ್ತದೆ? ಇದು ಭಕ್ತರ ಒಂದು ಕಾರಣರಹಿತವಾದಂತಹ ಕರುಣೆಯಿಂದ ಮಾತ್ರ ದೊರಕುತ್ತದೆ. ಭಕ್ತರ ಸಂಘದಲ್ಲಿ ನಾವು ಇದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಆ ಶ್ರದ್ಧೆಯನ್ನ ನಾವು ಹೊಂದಿದ್ದಾಗ ಭಕ್ತಿ ಸೇವೆಯಲ್ಲಿ ಭಗವಂತನ ಸೇವೆಯನ್ನು ಅಭ್ಯಾಸ ಮಾಡುವುದರಲ್ಲಿ ನಮಗೆ ಬಹಳ ಸುಲಭವಾಗಿ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿ ಸುತ ಗೋಸ್ವಾಮಿಗಳು ತಮ್ಮ ಮಾತುಗಳನ್ನ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಯದನುಧ್ಯಾಸಿನಾ ಯುಕ್ತ ಕರ್ಮ ಗ್ರಂಥಿ ನಿಬಂಧನಂ ಚಿಂದಂತಿ ಕೋವಿದಾಸ್ತಸ್ಯ ಕೋನ ಕುರ್ಯಾತ್ ಕಥಾರತಿಂ. ಅನುವಾದ: ದೇವೋತ್ತಮ ಪರಮಪುರುಷನ ಸ್ಮರಣೆ ಎಂಬ ಖಡ್ಗವನ್ನು ಹೊಂದಿದ ಪ್ರಾಜ್ಞನು ಸಕಾಮ ಕರ್ಮದ ಬಂಧನದ ಗಂಟನ್ನು ಕತ್ತರಿಸಿ ಹಾಕುವನು. ಆದ್ದರಿಂದ ಭಗವಂತನ ಸಂದೇಶದಲ್ಲಿ ಯಾರಿಗೆ ತಾನೇ ಆಸಕ್ತಿ ಮೂಡುವುದಿಲ್ಲ? ಇಲ್ಲಿ ಸಕಾಮ ಕರ್ಮ ಅನ್ನುವಂಥದ್ದು ಒಂದು ಬಂಧನ. ನಾವು ಮಾಡುವಂತಹ ಕಾರ್ಯಗಳ ಒಂದು ಫಲ ಏನಿದೆ, ಕರ್ಮದ ಫಲ, ಅದರಲ್ಲಿ ನಮಗೆ ಆಸಕ್ತಿ ಅಥವಾ ಅದರಲ್ಲಿ ಒಂದು ಬಲವಾದಂತಹ ಬಾಂಧವ್ಯವನ್ನು ನಾವು ಬೆಳೆಸಿಕೊಂಡಾಗ ಆ ಕರ್ಮಗಳು ನಮ್ಮನ್ನ ಬಂಧಿಸ್ತವೆ. ಅದನ್ನ ಬಂಧನದ ಗಂಟು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಯದನುಧ್ಯಾಸಿನ ಯುಕ್ತ ಕರ್ಮ ಗ್ರಂಥಿ ನಿಬಂಧನಂ. ಆ ಕರ್ಮ ಗ್ರಂಥಿ, ಇಲ್ಲಿ ಗ್ರಂಥಿ ಅಂತ ಹೇಳಿದ್ರೆ ಗಂಟು, ಗಂಟನ್ನ ಕಡಿಬೇಕು, ತುಂಡು ಮಾಡಬೇಕು. ಅದಕ್ಕೆ ಏನು ಖಡ್ಗ? ಈಗ ಇದನ್ನ ಬಿಡಿಸುವಂಥದ್ದು ಕಷ್ಟ. ಈಗ ದಾರ ಒಂದು ಸ್ವಲ್ಪ ಗಂಟು ಬಿದ್ದರೆ ಹೇಗೋ ಬಿಡಿಸ್ಬೋದು, ಆದ್ರೆ ತುಂಬಾ ಗಂಟು ಬಿದ್ದಿದ್ರೆ ಅದನ್ನು ಬಿಡಿಸ್ಲಿಕ್ಕೆ ಆಗುದಿಲ್ಲ, ಅದನ್ನು ಕತ್ತರಿಸ್ಬೇಕು. ಹಾಗೆ ಕತ್ತರಿಸ್ಲಿಕ್ಕೆ ಬೇಕಾದಂತಹ ಖಡ್ಗವೇ ಆ ಭಗವಂತನ ಸ್ಮರಣೆ, ಭಗವಂತನನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಸದಾಕಾಲ ಭಗವಂತನನ್ನು ನೆನೆಯುವಂಥದ್ದು. ಆದ್ರೆ ಭಗವಂತನನ್ನ ನೆನೆಯಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಇಲ್ಲ. ಆ ಭಗವಂತನ ಕೃಪೆ, ಭಗವಂತನ ಭಕ್ತರ ಕೃಪೆ ಆಗದೆ ನಮಗೆ ಭಗವಂತನ ನೆನಪು ಬರುವುದಿಲ್ಲ. ಆದ್ರಿಂದ ನಾವು ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು. ನಾವು ಏನನ್ನ ಕೇಳ್ತೇವೋ ಅದನ್ನೇ ನೆನಪು ಮಾಡಿಕೊಳ್ತೇವೆ, ಏನು ನೆನಪು ಮಾಡಿಕೊಳ್ತೇವೋ ಅದನ್ನೇ ನಾವು ಬಾಯಿಯ ಮುಖಾಂತರ ಹೇಳ್ತೇವೆ, ಇನ್ನೊಬ್ಬರ ಜೊತೆಗೆ ಅದನ್ನ ಹಂಚಿಕೊಳ್ತೇವೆ. ಹಾಗಾಗಿ ಮೊದಲು ಶ್ರವಣವನ್ನ ನಾವು ಗಟ್ಟಿಗೊಳಿಸಬೇಕು. ನಿತ್ಯವೂ ಭಗವಂತನ ಕುರಿತಾಗಿ ನಾವು ಕೇಳಬೇಕು. ಆ ಸ್ಮರಣೆ, ಆ ಶ್ರವಣದಿಂದ ಸ್ಮರಣೆಯೂ ಬರ್ತದೆ. ಆ ಸ್ಮರಣೆಯ ಮುಖಾಂತರ ನಾವು ಈ ಒಂದು ಬಂಧನವನ್ನ ಕತ್ತರಿಸಿ ಹಾಕ್ಲಿಕ್ಕೆ ಸಾಧ್ಯ. ಇಲ್ಲಿ ಭಗವಂತನಿಗೂ ಭಗವಂತನ ಸ್ಮರಣೆಗೂ ವ್ಯತ್ಯಾಸ ಇಲ್ಲ. ಯಾವ ವ್ಯಕ್ತಿ ನಿತ್ಯವೂ ಕೂಡ 24 ಗಂಟೆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇದ್ದಾನೋ ಆತನ ಜೊತೆಗೆ ಭಗವಂತ ಯಾವಾಗಲೂ ಇರ್ತಾನೆ. ಅಂದ್ರೆ ಆ ಭಗವಂತನ ಇರವನ್ನ ಆತನು ಯಾವಾಗಲೂ ಅನುಭವಿಸ್ತಾನೆ. ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ.
ಆದ್ರೆ ಇದ್ದಾನೆ ಅಂದ ಮಾತ್ರಕ್ಕೆ ಅದು ಆತನಿಗೆ ತಿಳಿಯದೆ ಹೋದ್ರೆ ಅದರಿಂದ ಪ್ರಯೋಜನ ಇಲ್ಲ. ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು ಅಂತ ಹೇಳ್ತಾರೆ. ಈಗ ನನ್ನಲ್ಲಿ ಒಂದು ಕೋಟಿಗಟ್ಟಲೆ ದುಡ್ಡು ಇದೆ ಆದ್ರೂ ಕೂಡ ಅದು ಇದೆ ಅನ್ನೋದು ನನಗೆ ಗೊತ್ತಿಲ್ಲದೆ ಇದ್ರೆ ಆ ವ್ಯಕ್ತಿ ತಾನು ಬಡವನ ಹಾಗೆ ಜೀವನವನ್ನು ನಡೆಸಬೇಕಾಗ್ತದೆ. ಅದು ಇದೆ ಅಂತ ಹೇಳಿ ತಿಳಿದ ಮೇಲೆ ಅದರ ನಿಜವಾದ ಪ್ರಯೋಜನವನ್ನು ಪಡೀತಾರೆ. ಹಾಗೆ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಇದ್ದಾನೆ, ಕ್ರಿಮಿಕೀಟಗಳಲ್ಲೂ ಇದ್ದಾನೆ. ಆದರೆ ಅದು ಇದೆ, ಆತನು ಇದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಹೋದ್ರೆ ಆತನು ಇದ್ದೂ ಕೂಡ ನಮಗೆ ಇಲ್ಲದಂತೆ. ಹಾಗಾಗಿ ಆ ಭಗವಂತನ ಇರುವಿಕೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ಆ ಭಗವಂತನ ಸಂದೇಶದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ಆಗ ನಮ್ಮ ಜೀವನ ಸಾರ್ಥಕವಾಗ್ಲಿಕ್ಕೆ ಸಾಧ್ಯ ಇದೆ. ಭಗವಂತನ ಆ ಒಂದು ಭಕ್ತಿ ಸೇವೆಯಲ್ಲಿ ವ್ಯಕ್ತಿಯು ತೊಡಗಲಿಕ್ಕೆ ಸಾಧ್ಯವಾಗುತ್ತದೆ. ಕರ್ಮ ಗ್ರಂಥಿ ನಿಬಂಧನಂ. ಈಗ ಮುಂದಕ್ಕೆ 16ನೇ ಶ್ಲೋಕದಿಂದ 22ನೇ ಶ್ಲೋಕದವರೆಗೆ ಭಕ್ತಿಯು ಹೇಗೆ ಪ್ರಗತಿಯನ್ನ ಸಾಧಿಸ್ತದೆ ಅನ್ನೋದನ್ನ ಇಲ್ಲಿ ಸೂತ ಗೋಸ್ವಾಮಿಗಳು ತಿಳಿಸಿಕೊಡ್ತಾರೆ. ಇದು ಬಹಳ ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಭಕ್ತಿಯನ್ನ ವಿವರಿಸುವಂತಹ ಒಂದು ವಿಧಾನ. ನಾವು ಹಿಂದೆ 9 ಹಂತಗಳನ್ನು ಕಲಿತಿದ್ದೇವೆ, ಭಗವದ್ಗೀತೆಯಲ್ಲೂ ಬರ್ತದೆ. ಮತ್ತೆ ಭಕ್ತಿರಸಾಮೃತ ಸಿಂಧುವನ್ನ ನೀವು ಅಧ್ಯಯನ ಮಾಡಿದ್ರೆ ಅಲ್ಲಿ ಇದರ ಒಂದು ವಿವರವಾದಂತಹ ವಿವರಣೆ ಬರ್ತದೆ. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅನ್ನುವಂತಹ 9 ಹಂತಗಳಲ್ಲಿ ವ್ಯಕ್ತಿಯು ಕ್ರಮಕ್ರಮವಾಗಿ ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾನೆ. ಅದನ್ನ ಈ ಮುಂದಿನ ಶ್ಲೋಕಗಳಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಹಾಗೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು 14 ಹಂತಗಳನ್ನು ತಿಳಿಸಿಕೊಡ್ತಾರೆ. ನಾವು ಹಿಂದೆ ಕಲಿತಿರುವಂತದ್ದು 9 ಹಂತಗಳು, ಇಲ್ಲಿ 14 ಹಂತಗಳನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಶ್ರದ್ಧೆಯಿಂದ ಪ್ರಾರಂಭಿಸಿದ್ರು ಕೂಡ ಆ ಶ್ರದ್ಧೆ ಬರಲಿಕ್ಕೆ ಕೂಡ ಒಂದು ಕಾರಣ ಬೇಕಲ್ಲ. ನಾವು ಈಗ ಭಗವದ್ಗೀತೆಯ ಪ್ರವಚನ ಇದೆ, ಭಾಗವತಂ ಅಧ್ಯಯನ ಇದೆ, ಬನ್ನಿ ಅಂತ ಹೇಳಿ ಒಂದು 100 ಜನರನ್ನ ಕರೆದ್ರೆ ಅದರಲ್ಲಿ ಒಂದು 4-5 ಜನ ಬರಬಹುದು. ಆ 4-5 ಜನರು ಅವರು ವಿಶೇಷ ಜನರು. ಅವರಲ್ಲಿ ಆ ವಿಶೇಷತೆ ಏನಿದೆ? ಅದು ಈ ಶ್ರದ್ಧೆ. ಅದು ಉಳಿದವರಲ್ಲಿ ಯಾಕೆ ಇಲ್ಲ? ಯಾಕಂದ್ರೆ ಅವರಿಗೆ ಅನುಗ್ರಹ ಆಗ್ಲಿಲ್ಲ. ಹಾಗಾಗಿ ಶ್ರದ್ಧೆಯು ಇರಬೇಕಾದ್ರೂ ಕೂಡ ಆ ವ್ಯಕ್ತಿಯಲ್ಲಿ ಶ್ರದ್ಧೆಯನ್ನು ಗಳಿಸ್ಲಿಕ್ಕೂ ಒಂದು ಅರ್ಹತೆ ಬೇಕು. ಅದಕ್ಕೆ ಏನು ಕಾರಣ? ಅದು ಸತಾಂ ಕೃಪಾ, ಆ ಭಕ್ತರ ಕಾರಣರಹಿತ ಕೃಪೆ. ಭಗವಂತನ ಭಕ್ತರು ನಮ್ಮ ಮೇಲೆ ಕೃಪೆ ತೋರಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರಬೇಕಾಗಿಲ್ಲ. ಕಾರಣರಹಿತ ಕೃಪೆ ಮತ್ತು ಕಾರಣ ಸಹಿತ ಕೃಪೆ ಅಂತ ಹೇಳಿದ್ರೆ ಇದಕ್ಕೆ ವ್ಯತ್ಯಾಸ ಏನು? ಈಗ ಒಬ್ಬ ವ್ಯಕ್ತಿ ಭಿಕ್ಷೆಯನ್ನ ಬೇಡ್ತಾ ಇದ್ರೆ ಅವನು ಹರಿದ ಬಟ್ಟೆಯನ್ನ ಹಾಕಿಕೊಂಡಿರ್ತಾನೆ, ಅವನ ಮೈಯೆಲ್ಲ ಮಣ್ಣಾಗಿರ್ತದೆ. ಅವನನ್ನು ಕಂಡಾಗ ಕನಿಕರ ಕಾಣ್ತದೆ, ಜನರು ಆತನಿಗೆ ಒಂದಿಷ್ಟು ದುಡ್ಡನ್ನ ಕೊಡ್ತಾರೆ, ಅವನದರಿಂದ ಏನೋ ಆಹಾರವನ್ನ ಸ್ವೀಕರಿಸಲಿ ಅಂತ ಅನ್ನುವಂತ ಉದ್ದೇಶಕ್ಕಾಗಿ. ಅಲ್ಲಿ ಕರುಣೆಯನ್ನ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ, ಅಥವಾ ಅವನ ಒಂದು ಪರಿಸ್ಥಿತಿ ಏನಿದೆ ಅದು ಅವರಲ್ಲಿ ಕರುಣೆಯನ್ನ ಉಂಟು ಮಾಡ್ತಾ ಇದೆ. ಅದೇ ಆತನು ಆ ಭಿಕ್ಷುಕನ ರೀತಿಯಲ್ಲಿ ಇಲ್ಲದೆ ಹೋದ್ರೆ ಅವನಿಗೆ ಯಾರು ಕರುಣೆಯನ್ನು ತೋರಿಸಲಿಕ್ಕೆ ಹೋಗುವುದಿಲ್ಲ. ಅದು ಕಾರಣ ಸಹಿತ ಕೃಪೆ, ಅಥವಾ ಕಾರಣದಿಂದ ಯಾವುದೋ ಒಂದು ಕಾರಣ ಇದೆ ಅದಕ್ಕೋಸ್ಕರ ಅವರು ಕೃಪೆಯನ್ನು ತೋರಿಸ್ತಾ ಇದ್ದಾರೆ. ಆದ್ರೆ ಭಗವಂತನ ಭಕ್ತರು ತೋರಿಸುವಂತಹ ಕೃಪೆ ಏನಿದೆ ಅದು ಕಾರಣರಹಿತವಾದದ್ದು. ಅದಕ್ಕೆ ನಮ್ಮ ಯಾವ ಅರ್ಹತೆಯೂ ಇಲ್ಲ. ಬದ್ಧ ಜೀವಿಗಳನ್ನ ಉದ್ಧಾರ ಮಾಡಬೇಕು ಅನ್ನುವಂತಹ ಅವರ ಒಂದು ಆ ಮನಸ್ಸು ಏನಿದೆ ಅದು ಅಷ್ಟೇ ಅಲ್ಲದೆ ನಮ್ಮಿಂದ ಅದಕ್ಕೆ ಯಾವುದೇ ಅರ್ಹತೆಯೂ ಇಲ್ಲ. ಅವರು ತೋರಿಸುವಂತಹ ಆ ಒಂದು ಕೃಪೆ ಏನಿದೆ ಅದಕ್ಕೆ ನಾವು ಯಾವ ರೀತಿಯಿಂದಲೂ ಅರ್ಹರಲ್ಲ. ಹಾಗೆ ನಮಗೆ ಅರ್ಹತೆ ಇಲ್ಲದೆ ಇದ್ರೂ ಕೂಡ ನಮಗೆ ಅವರು ಕರುಣೆಯನ್ನು ತೋರಿಸುವುದರಿಂದ ಅವರ ಆ ಕರುಣೆ ಏನಿದೆ ಅದು ಕಾರಣರಹಿತವಾದಂತಹ ಕರುಣೆ, ಕೃಪೆ. ಅವರು ಎಲ್ಲರ ಮೇಲೆಯೂ ಕೂಡ ಈ ಅನುಗ್ರಹವನ್ನ ಮಾಡ್ತಾರೆ. ಅದನ್ನ ಪಡೆದುಕೊಂಡಾಗ ನಮ್ಮಲ್ಲಿ ಶ್ರದ್ಧೆ ಅನ್ನುವಂಥದ್ದು ಬೆಳೆಯುತ್ತದೆ, ಭಗವಂತನಲ್ಲಿ ಶ್ರದ್ಧೆ ಬೆಳೆಯುತ್ತದೆ. ಅದರ ಮುಖಾಂತರವೇ ನಮಗೆ ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸಬಹುದು. ಭಕ್ತಿಯಲ್ಲಿ ಪ್ರಥಮ ಹಂತವನ್ನ, ಮೊದಲ ಹೆಜ್ಜೆಯನ್ನ ಇಡ್ಲಿಕ್ಕೆ ಇದು ನಮಗೆ ಸಹಾಯ ಮಾಡ್ತದೆ. ಇದು ಹೇಗೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಭಕ್ತಿಯ 9 ಹಂತಗಳು ಮತ್ತು 14 ಹಂತಗಳು ಯಾವ ರೀತಿಯಾಗಿ ಬೆಳೆದುಕೊಂಡು ಬರುತ್ತದೆ, ಹಾಗೆ ಅದರ ಮುಂದಿನ ಹಂತದಲ್ಲಿ, ಮುಂದಿನ ವಿಭಾಗದಲ್ಲಿ ಭಗವಂತನ ಅನನ್ಯ ಭಕ್ತಿಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಹಾಗೆ
ಮುಂದಿನ ಪ್ರಶ್ನೆಗಳಿಗೆ ಅಂದ್ರೆ ಮೂರನೇ ಮತ್ತೆ ನಾಲ್ಕನೇ ಪ್ರಶ್ನೆಗಳಿಗೆ ಸೂತ ಗೋಸ್ವಾಮಿಗಳು ಏನು ಅಂತ ಹೇಳಿ ಉತ್ತರ ಕೊಡ್ತಾರೆ ಅನ್ನುವುದನ್ನು ಕೂಡ ಈ 2ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಅದು ಏನು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ.